ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಬೆಂಗಳೂರು ಬೇರೆ ಬೇರೆ ಕಾರಣಕ್ಕಾಗಿ ದೇಶೀಯವಾಗಿ ಮತ್ತು ಜಾಗತಿಕವಾಗಿ ಸುದ್ದಿಯಲ್ಲಿ ಇರುತ್ತೆ. ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಬೆಂಗಳೂರನ್ನು ಗಾರ್ಡನ್ ಸಿಟಿ ಅಂತ ಕರಿತೀವಿ, IT ಸಿಟಿ ಅಂತ ಕರಿತೀವಿ. ಇಂತಹ ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ಮತ್ತು ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮೇಲಿಂದ ಮೇಲೆ ಸುದ್ದಿಯಲ್ಲಿರುವುದನ್ನು ನಾವು ಗಮನಿಸಿದ್ದೀವಿ. ಈಗ ಒನ್ಸ್ ಅಗೇನ್ ರಾಜಧಾನಿ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಶುರುವಾಗಿದೆ. ಈ ಕಸದ ಸಮಸ್ಯೆಯಿಂದ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಏನಿದೆ ಸಮಸ್ಯೆ? ಮಾರ್ಚ್ 23ನೇ ತಾರೀಕಿನಿಂದ ಕಸವನ್ನು ಸಂಗ್ರಹ ಮಾಡೋದಿಲ್ಲ ಅಂತ ಗುತ್ತಿಗೆದಾರ ಸ್ಟಾಪ್ ಮಾಡಿದರು. ಕಾರ್ಮಿಕರು ಕೂಡ ಕೆಲಸವನ್ನು ಸ್ಟಾಪ್ ಮಾಡಿಬಿಟ್ರು. ಅದಾದ ನಂತರ ಯಾವ್ಯಾವ ಗುತ್ತಿಗೆದಾರರು ಈ ಕೆಲಸವನ್ನು ಸ್ಟಾಪ್ ಮಾಡಿದ್ರು ಅವರ ವಿರುದ್ಧ FIR ಅನ್ನು ಮಾಡಲಾಯಿತು. ಕೆಲವೊಂದಿಷ್ಟು ಗುತ್ತಿಗೆದಾರರ ವಿರುದ್ಧ FIR ಮಾಡಿದ ನಂತರ ಅವರು ಅದಕ್ಕೆ ಸ್ಪಂದನೆ ಮಾಡಿದರು. ಇಲ್ಲ, ಕಸ ವಿಲೇವಾರಿ ಮಾಡ್ತೀವಿ ಅಂತ ಎಲ್ಲ ಒಪ್ಕೊಂಡ್ರು. ಇದಾದ ನಂತರ 26ನೇ ತಾರೀಕಿಗೆ ಒಂದು ಸಭೆ ಆಯಿತು ಮಾರ್ಚ್ ತಿಂಗಳಲ್ಲಿ. ಈ ಸಭೆಯಲ್ಲಿ 2 ತಿಂಗಳ ಹಣ ಏನು ಬಾಕಿ ಇದೆ ಅದನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಅವರು ಒಪ್ಪಿಕೊಂಡ್ರು. ಅದಾದ ನಂತರ ಕಸವನ್ನು ನಾವು ಸಂಗ್ರಹ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಒಪ್ಪಿಕೊಂಡು ಎಲ್ಲ ಸಮಸ್ಯೆ ಬಗೆಹರಿದಿದೆ ಅಂತ ಬೆಂಗಳೂರು ಘನತ್ಯಾಜ್ಯ ವಿಲೇವಾರಿ ಅಧಿಕಾರಿಗಳು ತಿಳಿಸಿಬಿಟ್ರು. ಸಮಸ್ಯೆ ಬಗೆಹರಿತು ಅಂತ ಎಲ್ಲರೂ ಕೂಡ ಅಂದುಕೊಂಡ್ರು. ಆದರೆ ಅವತ್ತಿನಿಂದ ಮತ್ತೊಂದು ಸಮಸ್ಯೆ ಶುರುವಾಯಿತು. ಅದು ಅಧಿಕಾರಿಗಳು ವರ್ಸಸ್ ಗುತ್ತಿಗೆದಾರರು. ಯಾವ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಕಸದ ಸಮಸ್ಯೆ ಏನು? ಇದೇ ಇವತ್ತಿನ ವಿಶೇಷ ಬೆಂಗಳೂರು ದುರ್ನಾತ. ರಾಜಧಾನಿ ಬೆಂಗಳೂರಿನಲ್ಲಿ ಯುಗಾದಿ, ದೀಪಾವಳಿ, ನವರಾತ್ರಿ ಇಂತಹ ಸಮಯದಲ್ಲಿ ವಿಪರೀತವಾದಂತಹ ಕಸವನ್ನು ನಾವು ಕಾಣ್ತಾ ಇರ್ತೀವಿ. ಅದು KR ಮಾರ್ಕೆಟ್ ಆಗಿರ್ಬೋದು, ಅತಿ ಹೆಚ್ಚು ಜನಸಂದಣಿ ಇರುವಂತಹ ಪ್ರದೇಶಗಳಾಗಿರ್ಬೋದು. ಆದರೆ ಇವತ್ತು ಯಾವುದೇ ಹಬ್ಬ ಹರಿದಿನಗಳು ಇಲ್ಲದೆ ಹೋದರೂ ಕೂಡ ಕಸದ ರಾಶಿ ಮಾತ್ರ ರಸ್ತೆಗಳಲ್ಲಿ ಹಾಗೇ ಇದೆ. ಇದಕ್ಕೆ ಕಾರಣ ಕಸ ವಿಲೇವಾರಿ ಆಗ್ತಾ ಇಲ್ಲ. ಕಸ ವಿಲೇವಾರಿಯಲ್ಲಿ ನಿರ್ಲಕ್ಷ್ಯ, ಹೀಗಾಗಿ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ನಡುವಿನ ಈ ಸಮಸ್ಯೆಯಿಂದ ಬೆಂಗಳೂರಿನ ಜನ ಮಾತ್ರ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿಕೊಂಡು ವ್ಯವಸ್ಥಿತವಾಗಿ ಇದನ್ನು ಬಗೆಹರಿಸೋದಕ್ಕೆ ಅವರು ಪ್ರಯತ್ನ ಪಡ್ತಿಲ್ಲ ಅಂತ BSWML CEO ಕರಿಗೌಡ ಅವರೇ ಕಾರಣ ಅಂತ ಸಂಘದವರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಗುತ್ತಿಗೆದಾರರು ಸರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಅಂತ CEO ಕರಿಗೌಡ ಹೇಳ್ತಾ ಇದ್ದಾರೆ. ಹೀಗಾಗಿ GBA ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ಈ ಹಸಿ ತ್ಯಾಜ್ಯ ಆಗಿರ್ಬೋದು, ಒಣ ತ್ಯಾಜ್ಯ ಆಗಿರ್ಬೋದು, ಎಲ್ಲವೂ ಕೂಡ ರಾಶಿ ಹಾಗೆ ಬಿದ್ದುಬಿಟ್ಟಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಸರಿಯಾಗಿ ಕಸ ವಿಲೇವಾರಿ ಆಗೋದಿಲ್ಲ ಅನ್ನುವಂಥದ್ದೊಂದು ಆರೋಪ. ಇದರ ಜೊತೆಗೆ ಮೂಲದಲ್ಲೇ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಬೇಕು ಎನ್ನುವಂತಹ ಒಂದು ನಿಯಮ ಇದೆಯಲ್ಲ, ಆ ನಿಯಮದಂತೆ ಗುತ್ತಿಗೆದಾರರು ಕೆಲಸ ಮಾಡಬೇಕು. ನಾವು ಅವರಿಗೆ ರಸ್ತೆಯಲ್ಲಿ ಅದನ್ನು ವಿಂಗಡಣೆ ಮಾಡಿ ಅಂತ ಹೇಳಿಲ್ಲ ಅಂತ ಯಾರು ಹೇಳ್ತಿದ್ದಾರೆ? ಅಧಿಕಾರಿಗಳು ಹೇಳ್ತಾ ಇರೋದು. ಆದರೆ ಗುತ್ತಿಗೆದಾರರು ಏನು ಹೇಳ್ತಾ ಇದ್ದಾರೆ? ನಮ್ಮ ಮೇಲೆ ಅಂದರೆ ಕಾರ್ಮಿಕರ ಮೇಲೆ ಶೋಷಣೆ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ಸಂಬಳವನ್ನು ಪಾವತಿ ಮಾಡಲಾಗ್ತಾ ಇಲ್ಲ. ಅದರ ಜೊತೆಗೆ ಈ ಘನತ್ಯಾಜ್ಯ ವಿಲೇವಾರಿ ನಿಯಮದ ಪ್ರಕಾರ ಈ ಪ್ರತ್ಯೇಕವಾಗಿ ಕಸವನ್ನು ಸಂಗ್ರಹ ಮಾಡಬೇಕು ಅನ್ನುವಂತಹ ನಿಯಮ ಇದೆ. ಆದರೆ ನಿಯಮದ ಹೊರತಾಗಿಯೂ ಕೂಡ ಕಾರ್ಮಿಕರು ಮೂಲದಲ್ಲಿ ಮಿಶ್ರ ಕಸವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಸಿ ಮತ್ತು ಒಣ ಕಸ ಎರಡೂ ಕೂಡ ಇದ್ದದ್ದ ಕಸವನ್ನು ಎಟ್ ಅ ಟೈಮ್ ಸ್ವೀಕಾರ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಅದನ್ನು ವಿಂಗಡಣೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂಥ ಮಾತು. ಆದರೆ ಇವರೇನು ಹೇಳ್ತಾರೆ? ಮೂಲದಲ್ಲೇ ಹಸಿ ಮತ್ತು ಒಣ ಕಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಾರ್ವಜನಿಕರು ಆ ರೀತಿಯಾಗಿ ಕೊಡೋದಿಲ್ಲ ಎನ್ನುವಂಥ ಆರೋಪಗಳನ್ನು ಇವರು ಮಾಡ್ತಾ ಇದ್ದಾರೆ. ಈ ಆರೋಪ ಪ್ರತ್ಯಾರೋಪದ ನಡುವೆ ಪ್ರತಿನಿತ್ಯ ಬೆಂಗಳೂರಿನಲ್ಲಿ 6,000 ಟನ್ ತ್ಯಾಜ್ಯ ಉತ್ಪಾದನೆ ಆಗುತ್ತೆ. 6,000 ಟನ್ ತ್ಯಾಜ್ಯ ಉತ್ಪಾದನೆ ಆಗುತ್ತೆ. ಹಾಗಾದರೆ ಎಲ್ಲಿಗೆ ಹೋಗುತ್ತೆ? ಇತ್ತೀಚೆಗೆ ಒಂದು ಘಟನೆ ಆಗಿತ್ತು. ಒಂದು ಬೆಂಗಳೂರಿನ ಆಸುಪಾಸಿನ ಜಾಗದಲ್ಲಿ ಎಲ್ಲಿ ಕೊನೆಯದಾಗಿ ಈ ಕಸ ಹೋಗಿ ಸಾಗಾಟ ಆಗ್ತಾ ಇತ್ತು, ಅಲ್ಲಿಯೇ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದ ಕಾರಣಕ್ಕಾಗಿ ವಾಹನಗಳನ್ನು ತಡೆ ಹಿಡಲಾಗಿತ್ತು.
ನಾವು ಯಾವುದೇ ಕಾರಣಕ್ಕೂ ಕಸವನ್ನು ಇಲ್ಲಿ ವಿಲೇವಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅಲ್ಲಿಯ ಗ್ರಾಮಸ್ಥರೆಲ್ಲ ಪ್ರತಿಭಟನೆ ಮಾಡಿದ್ರು. ಬಹುಶಃ ಯಲಹಂಕದ ಹತ್ರ ಅಂತ ಅನಿಸುತ್ತೆ. ಆ ಪ್ರದೇಶಗಳಲ್ಲಿ ಆದಂಥ ಬೆಳವಣಿಗೆ. ಅಟ್ಲೀಸ್ಟ್ ಒಂದು ದಿನ ಕಸ ವಿಲೇವಾರಿಗೆ ಅವರು ಪ್ರತಿಭಟನೆ ಮಾಡಿದ್ದಕ್ಕಾಗಿಯೇ ಸಾಲು ಸಾಲು ವಾಹನಗಳು ನಿಂತಿದ್ದನ್ನು ನಾವು ಗಮನಿಸಿದ್ದೀವಿ. ವಿಪರ್ಯಾಸ ಅಂತ ಹೇಳಿದರೆ ಕಳೆದ ಮಾರ್ಚ್ ತಿಂಗಳಿಂದಲೂ ಕೂಡ ಇಂಥದ್ದೊಂದು ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂತಹ ಯಾವ ವ್ಯವಧಾನವೂ ಕೂಡ GBAಗೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಕಸದ ಟ್ಯಾಕ್ಸನ್ನು ಕಟ್ಟಿಸ್ಕೊಳ್ಳುತ್ತೆ GBA. ಪ್ರತಿ ವರ್ಷವೂ ಕೂಡ ಹಣ ಕಟ್ಟಬೇಕು. ಈ ಹಣ ಕಟ್ಟಿದ ಹೊರತಾಗಿಯೂ ಕೂಡ ನನ್ನ ಮನೆಯ ಕಸ ಸರಿಯಾಗಿ ವಿಲೇವಾರಿ ಆಗದೆ ಹೋದರೆ ಅದಕ್ಕೆ ಯಾರು ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಬಂದ್ಬಿಡುತ್ತೆ. ನೀವು ಬೆಂಗಳೂರಿನ ರಸ್ತೆಗಳಲ್ಲಿ ನೋಡಿ, ರಾಶಿ ರಾಶಿ ಕಸ ಬಿದ್ದಿರುತ್ತೆ. ಇದಕ್ಕೆ ಕಾರಣ ಏನು? ಬ್ಲಾಕ್ ಸ್ಪಾಟ್ಗಳು ಅಂತ ಕರೀತಾರೆ. ಈ ಬ್ಲಾಕ್ ಸ್ಪಾಟ್ಗಳನ್ನು ನಿರ್ವಹಣೆ ಮಾಡೋದಕ್ಕೆ ಸಂಪೂರ್ಣವಾಗಿ ತಡೆದು ಹಾಕಬೇಕು ಅನ್ನೋ ಕಾರಣಕ್ಕಾಗಿ 316 ಕೋಟಿ ರೂಪಾಯಿ, ಅಂದರೆ ಎಲ್ಲೆಂದರಲ್ಲಿ ನಾವು ಕಸ ಎಸಿತೇವಲ್ವಾ, ಆ ಕಸ ಎಸೆಯುವಂಥ ಬ್ಲಾಕ್ ಸ್ಪಾಟ್ಗಳನ್ನು ನಿರ್ನಾಮ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 316 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನೋ ಒಂದು ಸ್ಟ್ಯಾಂಡ್ಗಳನ್ನು ಮಾಡ್ತಾರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು ಕಳೆದ ತಿಂಗಳು. ಎಲ್ಲಿ ಹೋಯಿತು 316 ಕೋಟಿ ರೂಪಾಯಿ? ಏನಾಯಿತು ಯೋಜನೆಗಳು? ಇವತ್ತಿನ ತನಕವೂ ಕೂಡ ಎಲ್ಲೆಂದರಲ್ಲಿ ಕಸ ಎಸೆಯುವಂತಹ ಪರಿಪಾಠ ಮುಂದುವರೆದಿದೆ. ಎಸೆದ ಕಸವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲವಂತಹ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಾದ ಏನು? ನಮಗೆ ಸರಿಯಾದ ಸಮಯಕ್ಕೆ ಹಣವನ್ನು ಪಾವತಿ ಮಾಡಲಾಗ್ತಾ ಇಲ್ಲ ಅಂತ ಅವರು ಆರೋಪ ಮಾಡ್ತಾರೆ. ಸಹಜವಾಗಿ ಗುತ್ತಿಗೆದಾರರಿಗೆ ಹಣ ಪಾವತಿ ಆಗದೆ ಹೋದರೆ ಕಾರ್ಮಿಕರ ವೇತನ ಬರೋದಿಲ್ಲ. ಕಾರ್ಮಿಕರಿಗೆ ವೇತನ ಸಿಗದೆ ಹೋದಾಗ ಕಾರ್ಮಿಕರ ಕೆಲಸಕ್ಕೆ ಬರೋದಿಲ್ಲ. ಆಗ್ತಾ ಇರೋದಷ್ಟೇ. ಇದೇ ಕಾರಣಕ್ಕಾಗಿ ಮಾರ್ಚ್ 26ನೇ ತಾರೀಕಿಗೆ ಏನು ಮಾಡಿದ್ರು, ಒಂದು ಸಭೆ ಮಾಡಿದರು ಗುತ್ತಿಗೆದಾರರು ಮತ್ತು ಬೆಂಗಳೂರು ಘನತ್ಯಾಜ್ಯ ವಿಲೇವಾರಿ ಈ ಘಟಕದ ಅಧಿಕಾರಿಗಳೇನಿದ್ದಾರೆ ಸಭೆ ಮಾಡಿದರು. ಆ ಸಭೆಯನ್ನು ಮಾಡಿ ಏನು ಮಾಡಿದರು, 2 ತಿಂಗಳ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ 2 ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಿದರು. ಈ ಹಣ ಬಿಡುಗಡೆ ಆದ ತಕ್ಷಣ ಏನು ಅಂದ್ಕೊಂಡ್ರು, ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿದು ಹೋಗ್ಬಿಡ್ತು. ಈ ಸಮಸ್ಯೆಗಳು ಬಗೆಹರಿದ ನಂತರ ಎಂದಿನಂತೆ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಸಾರಾಸಗಟಾಗಿ ನಡೆಯುತ್ತೆ ಎನ್ನುವಂತಹ ಒಂದು ಆಲೋಚನೆ ಶುರುವಾಯಿತು. ಆದರೆ ಇದು ಬೇರೊಂದು ಹಂತಕ್ಕೆ ಹೋಗೋದಕ್ಕೆ ಶುರುವಾಯಿತು. ಆರೋಪ ಪ್ರತ್ಯಾರೋಪಗಳು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಡುವೆ ಶುರುವಾಗೋಗಿತ್ತು. ಅನೇಕ ಜನ ಕಾರ್ಮಿಕರು ಕೂಡ ಕೆಲಸ ಬಿಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳಿದೆ. ಅನೇಕ ಜನ ಇಂಥದ್ದೊಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಧಿಕಾರಿಗಳು ಇದನ್ನೇ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಈ ಕಾರಣಕ್ಕಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲಸವನ್ನೂ ಕೂಡ ಬಿಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳಿದೆ. ಇವೆಲ್ಲದರ ನಡುವೆ ಬೆಂಗಳೂರಿನಲ್ಲಿ ಮಾತ್ರ ಕಸದ ಸಮಸ್ಯೆ ಜ್ವಲಂತವಾಗಿ ಉಳಿತಾ ಇದೆ. ಬೆಂಗಳೂರಿನಲ್ಲಿ ಇಂಥದ್ದೊಂದು ಸಮಸ್ಯೆ ಆಗ್ತಾ ಇದೆ. ಹಾಗಾದರೆ ಕಾರ್ಮಿಕರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳೇನು? ಏನಿದು ಗುತ್ತಿಗೆದಾರರು ವರ್ಸಸ್ ಅಧಿಕಾರಿಗಳು? ಹೆಂಗೆ ಈ ಸಮಸ್ಯೆ ಬಗೆಹರಿಸೋದು? ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗ್ತೀವಿ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸಾಮಾಜಿಕ ಹೋರಾಟಗಾರರಾಗಿರುವಂಥ ರಾಮಲಿಂಗೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾಗಿರುವಂಥ ಓಬಳೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪೌರ ಕಾರ್ಮಿಕ ಸಂರಕ್ಷಣೆ ಅಧ್ಯಕ್ಷರಾದಂಥ ತ್ಯಾಗರಾಜ್ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ಎಸ್, ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ ಬೆಂಗಳೂರಿನ ಕಸದ ಸಮಸ್ಯೆ ಬಗ್ಗೆ. ರಾಮಲಿಂಗೇಗೌಡರೇ, ನಾನು ಅವಾಗಲೇ ಹೇಳಿದೆ ಮೊದಲೇ ಪಾಯಿಂಟ್, ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂತೀವಿ, IT ಸಿಟಿ ಅಂತ ಕರಿತೀವಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ. ಆದರೆ ಬೆಂಗಳೂರು ಮಾತ್ರ ಕಸದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಒನ್ಸ್ ಅಗೇನ್ ಅದೇ ವಿಚಾರ, ಏನು ಸಮಸ್ಯೆ? ಈಗ BBMPಯವರು ನಾವು ಕಸವನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತೇಳಿ ಪ್ರತ್ಯೇಕವಾಗಿ BSWML ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಕಂಪನಿ ಅನ್ನೋ ಒಂದು ಪಾಪದ ಕೂಸನ್ನು ಹುಟ್ಟಾಕದಂಥದ್ದು. ಇದಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಯಾರು ಬೇಕಾದ್ರೂ ಬಂದು ನಡ್ಸ್ಕೊಂಡು ಹೋಗ್ತಾ ಇರ್ಬೋದು. ಆ ಥರ ಒಂದು ಸ್ಥಿತಿಗೆ ಬಂದು ಅಧಿಕಾರಿಗಳು ಇಟ್ಟಿರುವಂಥದ್ದು ಇದು. ಈಗ BSWM MD ಇರ್ತಾರೆ, CEO ಇರ್ತಾರೆ, ಮುಖ್ಯ ಕಾರ್ಯಾಚರಣೆ ಅಧಿಕಾರಿಗಳಿರ್ತಾರೆ, ಚೀಫ್ ಇಂಜಿನಿಯರ್ ಇರ್ತಾರೆ, DGMಗಳು 4 ಜನ, AGMಗಳು 3 ಜನ, AEಗಳು 4 ಜನ, 28 ಕ್ಷೇತ್ರಕ್ಕೆ 23ಕ್ಕೂ ಹೆಚ್ಚು AGMಗಳಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ನೋಡ್ಕೊಳ್ಳೋದಕ್ಕೆ ಕ್ಷೇತ್ರವಾರು ಇಷ್ಟು ಜನ ಇದ್ರೂ, ಸಾವಿರಾರು ಗಾಡಿಗಳಿದ್ರು, ಸಾವಿರಾರು ಜನ ಪೌರಕಾರ್ಮಿಕರಿದ್ರು, 7 ಪ್ಲಾಂಟ್ಗಳು ಬೆಂಗಳೂರಲ್ಲಿ ಘನತ್ಯಾಜ್ಯ ಏನು ಹಸಿ ಕಸ ಹೋಗ್ತದೆ ಅದನ್ನು ಟ್ರೀಟ್ ಮಾಡೋದಕ್ಕೆ ಅಂತಲೇ ಒಂದು ಗೊಬ್ಬರ ಮಾಡಬೇಕು ಅನ್ನೋ ವಿಚಾರದಲ್ಲಿ 7 ಪ್ಲಾಂಟ್ಗಳು ಇಡೀ ಬೆಂಗಳೂರಲ್ಲಿ ಇರುವಂಥದ್ದು. ಆದರೆ ಇವ್ರ ಕೈಲಿ ಕಸವನ್ನು ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ, ಸಮಸ್ಯೆನ ಬಗೆಹರಿಸೋಕ್ಕಾಗ್ತಿಲ್ಲ. ಕಾರಣ ಏನಂದರೆ ಈ 7 ಪ್ಲಾಂಟ್ಗಳಲ್ಲಿ ಈಗ ನೀವು ಹೇಳಿದ್ರಿ 6,000 ಟನ್ನು ಪ್ರತಿದಿನ ಉತ್ಪತ್ತಿ ಆಗುತ್ತೆ ಹಸಿ ತ್ಯಾಜ್ಯ ಅಂತ. ಆ 6,000 ಟನ್ನಲ್ಲಿ
7 ಪ್ಲಾಂಟಲ್ಲಿ ಪ್ರತಿದಿನ 200 ಟನ್ ಅಷ್ಟೇ ಟ್ರೀಟ್ ಮಾಡೋ ಕೆಪಾಸಿಟಿ ಇರುವಂಥದ್ದು. ಓಕೆ, ಯಾರಿಗೆ ಇದೇ BBMPಗಳು ಏನು ಪ್ಲಾಂಟ್ಗಳನ್ನ ನಿರ್ಮಾಣ ಮಾಡಿದಾರಲ್ಲ 7 ಪ್ಲಾಂಟ್ಗಳು, ಕನ್ನಳ್ಳಿ, ಚಿಕ್ಕನಾಗಮಂಗಲ, ದೊಡ್ಡಬಿದ್ರಕಲ್ಲು, ಸೀಗೆಹಳ್ಳಿ, ಸುಬ್ರಾಯನಪಾಳ್ಯ, ಈ ಥರ 7 ಪ್ಲಾಂಟ್ಗಳಿದೆ. ಈ 7 ಪ್ಲಾಂಟಲ್ಲಿ ಪ್ರತಿ ದಿನ 200 ಟನ್ ಅಷ್ಟೇ ಟ್ರೀಟ್ ಮಾಡೋಕ್ಕೆ ಸಾಧ್ಯ. ಆ 200 ಟನ್ ಟ್ರೀಟ್ ಮಾಡೋದಕ್ಕೂ ಅದರೊಳಗಡೆ ಸರಿಯಾದಂಥ ಮಿಷಿನರೀಸ್ಗಳಿಲ್ಲ. ಅಂದರೆ 200 ಟನ್ ವಿಲೇವರಿ ಮಾಡೋದಕ್ಕೆ ಸಾಧ್ಯ ಆದರೆ 5800 ಟನ್ ಹಾಗೆ ಬಾಕಿ ಉಳಿಯುತ್ತಲ್ಲಿ. ಇಲ್ಲ 1 ಟನ್ ಇಲ್ಲ 7 ಟನ್ ಅಂದರೆ 1400ರಿಂದ 1500 ಟನ್ ಅಷ್ಟೇ ಇವರು ಪ್ರತಿದಿನ ಟ್ರೀಟ್ ಮಾಡಕ್ಕೆ ಸಾಧ್ಯ ಆಗ್ತಿರುವಂಥ ಇರುವಂಥ 7 ಘಟಕಗಳಲ್ಲಿ 7 ಘಟಕಗಳಲ್ಲಿ ಸೇರಿ ಒಂದು ಘಟಕದಲ್ಲಿ 200 ಟನ್ ಅಷ್ಟೇ. ಆ 200 ಟನ್ ಏನು ಸಂಸ್ಕರಣೆ ಮಾಡೋ ಘಟಕದಲ್ಲಿ ಇರುವಂಥ ಮಿಷನರೀಸ್ಗಳೇ ಸರಿ ಇಲ್ಲ. ಉದಾಹರಣೆಗೆ ಕನ್ನಳ್ಳಿ ಪ್ಲಾಂಟು, ದೊಡ್ಡಬಿದ್ರಕಲ್ ಪ್ಲಾಂಟು, ಇನ್ಯಾವುದು ಬೇಡ, 2 ಪ್ಲಾಂಟ್ಗೆ ಹೋಗ್ಬಿಟ್ಟು ನೀವು ನೋಡಿದ್ರೆ ಸಾಕು. ಆಮೇಲೆ ಸಾರ್ವಜನಿಕರು ಬರೆದಂಗೆ ನಿರ್ಬಂಧ ಬೇರೆ, ಅದರಲ್ಲಿ ಯಾರು ಒಳಗಡೆ ಬರೋ ಆಗಿಲ್ಲ, ಯಾಕಂದ್ರೆ ಒಳಗಡೆ ಏನು ನಡೀತದೆ ಅಂತ ಯಾರೋ ನೋಡಬಾರ್ದು ಅಂತೇಳಿ. ಕನ್ನಳ್ಳಿ ಪ್ಲಾಂಟು 2021ರಿಂದ ಕಾನೂನು ಬಾಹಿರವಾಗಿ ನಡೀತಿದೆ. ಇದು BSW ಮೇಲೆ ಗೊತ್ತಿದೆ, PCB ಅವ್ರಿಗೂ ಗೊತ್ತಿದೆ. ದೂರುದಾರ ನಾನೇ ಇಲ್ಲಿ ಕೂತಿದ್ದೀನಿ. ನನ್ನ ದೂರಿನ ಆಧಾರದ ಮೇಲೆ ನಾನೊಂದು ಆರೋಪ ಮಾಡಿದೆ, ಕನ್ನಳ್ಳಿ ಪ್ಲಾಂಟ್ ಅಲ್ಲಿ 30 ಅಡಿ ಬಾವಿ ತೆಗೆದು ಲಿಚೆಡ್ ನೀರನ್ನ ಅದರೊಳಗಡೆ ಬಿಡ್ತಿದ್ದಾರೆ ಅಂತ. ನಾವು ಪರಿಸರವನ್ನ ಮಲಿನ ಆಗ್ತಿರೋದನ್ನ ಕಾಪಾಡಬೇಕು, ಸ್ವಚ್ಛವಾಗಿ ಪರಿಸರ ಇಟ್ಕೋಬೇಕು ಅನ್ನೋದು ಸರ್ಕಾರದ ವಾದ ಮತ್ತೆ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ. ಇಲ್ಲಿ ಸರ್ಕಾರಿ ಅಧಿಕಾರಿಗಳೇ ಬಾವಿ ತೆಗೆದು ಲಿಚೆಡ್ ನೀರನ್ನ ಒಳಗೆ ಬಿಟ್ಟು ಭೂಮಿಯನ್ನ ಮತ್ತು ಜಲವನ್ನ ಕಲುಷಿತ ಮಾಡ್ತಿರುವಂಥದ್ದು. ಇನ್ನು ಉಳಿದಂಥ ಏನು 6000ದಲ್ಲಿ 1400 ಹೊತ್ತು ಅಂದರೆ ಇನ್ನು 3000 ಚಿಲ್ಲರೆ ಟನ್ ಕಸ ಬಾಕಿ ಉಳಿಯುತ್ತೆ. ವಾರಕ್ಕೊಂದ್ಸಲ 3000 ಟನ್ ಉಳಿದ್ರೆ ಪರವಾಗಿಲ್ಲ, ತಿಂಗಳಿಗೊಂದ್ಸಲ ಉಳಿದ್ರೆ ಪರವಾಗಿಲ್ಲ, ಏನೋ ಒಂದು ಮಾಡಬಹುದು. ಪ್ರತಿದಿನ ಉಳಿದ್ರೆ ಎಲ್ಲಿ ತಗೊಂಡೋಗ್ತಾರೆ ಇವರು? ಇದನ್ನೇನು ಮಾಡ್ತಿದ್ದಾರೆ, ಒಂದು ಬೆಳ್ಳಳ್ಳಿ ಕ್ವಾರೆಗೆ ತಗೊಂಡೋಗಿ ಸುರಿಯುವಂಥದ್ದು, ಇನ್ನೊಂದು ಮಿತ್ಗನಹಳ್ಳಿ ಮತ್ತು ಬಾಗ್ಲೂರು, ಈ ಬೆಂಗಳೂರಿನ ಆಸುಪಾಸು ಎಲ್ಲಿದೆ ಜನಬಿಡಿ ಪ್ರದೇಶ ಮತ್ತು ಕ್ವಾರೆಗಳು, ಆ ಕ್ವಾರೆಗಳು ತಗೊಂಡೋಗಿ ಇವರು ಕಸವನ್ನು ಸುರಿಯುವಂಥದ್ದು. ಹೋಗ್ಲಿ, NGT ಇತ್ತೀಚೆಗೆ ಒಂದು ಆದೇಶನೂ ಮಾಡ್ತು, ಬೆಳ್ಳಳ್ಳಿ ಏನು ಕ್ವಾರೆಯಲ್ಲಿ ನೀವು ತುಂಬಿರುವಂಥ ಕಸವನ್ನು ಎತ್ತಿ ಬಿಡದಿಲ್ಲಿರುವಂಥ ಈಗೇನು ವಿದ್ಯುತ್ತಾಗಿ ನಾವು ಪರಿಗಣಿಸ್ತೀವಿ, ಏನೋ ಮಾರ್ಪಾಡು ಮಾಡ್ತೀವಿ, ವಿದ್ಯುತ್ ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ, ಅಲ್ಲಿಗೆ ಸಪ್ಲೈ ಮಾಡಬೇಕು ಎಲ್ಲನೂ ಅಂತ. ಹೋಗ್ತಾನೆ ಇದೆ ಬಟ್ ಖಾಲಿ ಆಗ್ತಿಲ್ಲ. ಯಾಕೆ ಖಾಲಿ ಆಗ್ತಿಲ್ಲ? ನನ್ನ ಪ್ರಕಾರ ಎಷ್ಟು 3000 ಟನ್ ಅಷ್ಟು ತಗೊಂಡೋಗಿ ಅಲ್ಲಿ ಹಾಕ್ತಿರ್ಬೋದು ಅನ್ಸುತ್ತೆ. ಇವರು ಇತ್ತಾಗೆ ಮೇಲ್ದರ್ಜೆನೂ ಏರಿಸ್ತಿಲ್ಲ, ಅಥವಾ ನಿಯಮಾನುಸಾರ ಅಲ್ಲಿರುವಂಥ ಪ್ಲಾಂಟ್ಗಳಿರುವಂಥ ಮಿಷನರಿ ಸರಿ ಏನು ಹಾಳಾಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಿಲ್ಲ, ಘಟಕಗಳನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸಗಳನ್ನ ಮಾಡ್ತಿಲ್ಲ. 2025-26ರಲ್ಲಿ 1400 ಕೋಟಿ ದುಡ್ಡು ಬಿಡುಗಡೆ ಆಗಿರುವಂಥದ್ದು BSW ಮೇಲೆಗೆ. 25-26ರಲ್ಲಿ 1400 ಟನ್ ಕೋಟಿ ಎಲ್ಗೋಯ್ದ ಆ ದುಡ್ಡು? ಬರೀ ಇವರು ಪ್ರತ್ಯೇಕವಾಗಿ BSW ಕಂಪನಿ ಮಾಡಿರೋ ಉದ್ದೇಶನೇ ಕಸವನ್ನ ನೋಡೋದಕ್ಕೆ. ನೀಟಾಗಿ ಮನೆಯಿಂದ ಕಸ ಎತ್ತಬೇಕು, ಅದು ನಿಯಮಾನುಸಾರ ಪ್ಲಾಂಟ್ಗಳಿಗೆ ಹೋಗ್ಬೇಕು, ಅಲ್ಲಿ ಟ್ರೀಟ್ ಆಗಬೇಕು. ಅದಕ್ಕೂ ಒಂದೊಂದು ಮ್ಯಾನೇಜರ್ಗಳಿದೆ. 7 ಜನ ಪ್ಲಾಂಟ್ಗೆ 7 ಮ್ಯಾನೇಜರ್ಗಳಿದ್ದಾರೆ. ಅವ್ರಿಗೂ ಗೊತ್ತಿದೆ ಪ್ಲಾಂಟಲ್ಲಿ ಮಿಷನರಿ ಸರಿ ಇಲ್ಲ ಅಂತಾನೂ ಗೊತ್ತಿದೆ, ಲಿಚೆಡ್ ನೀರನ್ನ ಮೋರಿಲೂ ಬಿಡ್ತಿದ್ದೀವಿ, ಬಾವಿಗೂ ಬಿಡ್ತಿದ್ದೀವಿ ಅಂತ ಗೊತ್ತಿದೆ. ಆದ್ರೆ ಡಾಕ್ಯುಮೆಂಟ್ ಅಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ ರೈತರು ಕೊಡ್ತಿದ್ದೀವಿ ನಾವು ಲಿಚೆಡ್ ನೀರನ್ನ ಅಂತ ಹೇಳ್ತಾರೆ. ರಾಮಲಿಂಗೇಗೌಡ್ರೆ, ನನ್ನೊಂದು ಪ್ರಶ್ನೆ, ಓಕೆ, ತ್ಯಾಜ್ಯ ವಿಲೇವಾರಿ ಅಲ್ಲಿ ಸಮರ್ಪಕವಾಗಿ ಆಗ್ತಾ ಇಲ್ಲ, ಬಟ್ ಮೂಲದಲ್ಲೇ ಕಸ ವಿಲೇವಾರಿ ಆಗ್ತಾ ಇಲ್ಲಲ್ಲ? ಅಲ್ಲ, ನೀವು ವಿಲೇವಾರಿ ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಇವತ್ತಿನ ತನಕ ಕೂಡ ಮಾರ್ಚ್ ತಿಂಗಳಿಂದ ಇಲ್ಲಿಯ ತನಕ ಕಸವನ್ನ ಸಂಗ್ರಹ ಮಾಡೋದಕ್ಕೆ ಕಾರ್ಮಿಕರೇ ಬರ್ತಾ ಇಲ್ಲ ಅನ್ನುವಂತ ಆರೋಪ ಇದೆ. ಕಾರ್ಮಿಕರು ಇದ್ದಾಗಲೂ ಏನು ಇವರು ತಗೊಂಡೋಗಿ ವಿಲೇವರಿ ಮಾಡ್ತಿರ್ಲಿಲ್ಲ ಅಥವಾ ಕಲೆಕ್ಷನ್ ಮಾಡ್ತಿರ್ಲಿಲ್ಲ ಅಲ್ವಾ? ಕಾರ್ಮಿಕರು ಇದ್ದಾಗಲೂ ಇದೇ ಪರಿಸ್ಥಿತಿ ಅಲ್ವಾ? ಕಾರ್ಮಿಕರು ಇಲ್ಲ ಅಂತೇಳಿ ಕಸ ಏನು ಬೀದಿಗೆ ಬೀಳ್ತಿಲ್ಲ, ಕಾರ್ಮಿಕರು ಇದ್ದಂತ ಸಂದರ್ಭದಲ್ಲೂ ಸಹ ಕಸ ಬೀದಿಗೆ ಬೀಳ್ತಿತ್ತು. ಇದು ಆಲ್ರೆಡಿ ನೀವು ಇದೇ ಸುದ್ದಿವಾಹಿನಿಯಲ್ಲಿ ಕೂತ್ಕೊಂಡು ಇಲ್ಲಿ ಚರ್ಚೆನೂ ಸಹ ಮಾಡಿದೀವಿ. ಇವರು ಮನೆ ಈಗ ಯಾರು ಕಸವನ್ನ ಬ್ಲಾಕ್ ಸ್ಪಾಟ್ ತಂದು ಹಾಕ್ಬಿಟ್ಟು ಹೋದ್ರು, ಇವ್ರು ಏನ್ ಮಾಡೋದು, ತಗೊಂಡೋಗಿ ಅವ್ರ ಮನೆ ಮುಂದಕ್ಕೆ ಸುರಿ ಅಂತ ಕೆಲಸ ಮಾಡೋದು. ಎಷ್ಟು ದಿವಸ ನಡೀತು? ಸ್ವಲ್ಪ ದಿನ. ಅದು ಯಾಕೆ? ನಾವು ಬದುಕಿದೀವಿ, BSW ಅನ್ನೋ ಒಂದು ಕಂಪನಿ ಬದುಕಿದೆ, ಅದ್ರಲ್ಲಿ ನಾವು ಒಂದಿಷ್ಟು ಅಧಿಕಾರಿಗಳಿದ್ದೀವಿ, ನಾವು ನಮ್ಮನ್ನು ನೋಡ್ಕೊಳ್ಳಿ ಅಂತ. ನೀವು ಬರೀ ನಿಮ್ಮ ಕಣ್ಣಿಗೆ CM DCM ಇವರೇ ಕಾಣ್ತಿದ್ದಾರೆ, BBMP ಅಧಿಕಾರಿಗಳು ಕಾಣ್ತಿದ್ದಾರೆ. BSW ಎಂಬ ಪಾಪದ ಕೂಸಿನಲ್ಲಿರುವಂತಹ ನಾವು ಕೂಡ ಇದೀವಿ ಅಂತ ತೋರ್ಸೋದಕ್ಕೆ ಬಂದ್ರು. ಆಯ್ತು, ಅದನ್ನಾರು ಮುಂದುವರ್ಸಿದ್ರ? ಅದನ್ನು ಮುಂದುವರಿಸಲಿಲ್ಲ. ಹೋಗ್ಲಿ, ಇವ್ರು ಜನಗಳಿಗೆ ಏನ್ ಅವೇರ್ನೆಸ್ ಕೊಡ್ತಿದ್ದಾರೆ? ಮುಂಚೆಲ್ಲ ಆಟೋದಲ್ಲಿ ಒಂದು ಧ್ವನಿವರ್ಧಕ ಬರ್ತಿತ್ತು, ಹಸಿ ಕಸ ಒಣ ಕಸ ಬೇರ್ಪಡಿಸಿ ಕೊಡಿ ಅಂತ, ಅದು ಬರ್ತಿಲ್ಲ. ಆಮೇಲೆ ಜನಗಳಿಗೆ ಗೊತ್ತಿಲ್ಲ ಯಾವ ಟೈಮ್ ಆಟೋ ಬರ್ತದೆ ಅಂತ ಗೊತ್ತಿಲ್ಲ, ಯಾವ ಟೈಮ್ ಕಸ ಎತ್ತೋರು ಬರ್ತಾರೆ ಅಂತ ಗೊತ್ತಿಲ್ಲ. ಇದನ್ನ ಮಾಡ್ಬೇಕಾಗಿರೋರು ಯಾರು? ಅಧಿಕಾರಿಗಳು. ಪ್ರತ್ಯೇಕವಾಗಿ ಯಾಕೆ BSW ಕಂಪನಿ ಮಾಡಿದ್ದೆ? ಯಾಕೆ BBMP ನಮ್ಮ ಕೈಲಿ ಆಗಲ್ಲ ಅಂತ ತಾನೆ. ಮತ್ತೆ ಇವ್ರ ಕೈಲೂ ಆಗಿಲ್ಲ, ಮತ್ತೆ ಇನ್ಯಾರು ಬರ್ಬೇಕು? ಈ ಮಿಲಿಟರಿ ಅವ್ರನ್ನ ಕರ್ಕೊಂಡು ಕೂರಿಸ್ಕೋಬೇಕು. ವಿಚಾರದ ಬಗ್ಗೆ ಮಾತನಾಡೋಣ, ಏನ್ ಸಮಸ್ಯೆ ಆಗ್ತಿದೆ ಅಂತ ಬರ್ತೀನಿ. ತ್ಯಾಗರಾಜ್ ಅವರು, ಯಾಕೆ ಕಾರ್ಮಿಕರು ಕಸ ಸಂಗ್ರಹ ಮಾಡ್ತಿಲ್ಲ? ಏನ್ ಸಮಸ್ಯೆ ಆಗ್ತಿದೆ ಸರ್? ನಮ್ಮ BBMP ಹ್ಯಾಂಡ್ ಓವರಲ್ಲಿ ಇರಬೇಕಾದ್ರೆ, ಏನು ಒಟ್ಟಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇರಬೇಕಾದ್ರೆ, ಒಂದು ಹಂತಕ್ಕೆ ಸರಿಯಾದಂಥ ರೀತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಸರಿಯಾಗಿ ನಡೀತಾ ಇತ್ತು. 5 ಪಾಲಿಕೆಗಳಾದಮೇಲೆ, ಅದರಲ್ಲೂ 2021ರಲ್ಲಿ BSW ಅಂತ ಕಂಪನಿ ಆದಮೇಲೆ
ನಮ್ಮ ರಾಮಲಿಂಗೇಗೌಡರು ಹೇಳ್ದಂಗೆ ಅದಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ನಿಜಾನೇ ಅದು. ಯಾಕಂದರೆ ಬಂದಿರೋಂಥ IAS ಅಧಿಕಾರಿಗಳೆಲ್ಲ ಘನತ್ಯಾಜ್ಯ ವಿಭಾಗಕ್ಕೆ ಸಂಬಂಧಪಟ್ಟಿರೋ ಒಂದು ಘನತ್ಯಾಜ್ಯ ವಿಭಾಗದಲ್ಲಿ ಏನು ಭ್ರಷ್ಟಾಚಾರ ನಡೆಯುತ್ತೆ ಅದನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ಕೊಂಡು ಎಲ್ಲ ದುಡ್ಡನ್ನ ಲೂಟಿ ಹೊಡೆಯೋಕ್ಕೆ ಬಂದಿದ್ದಾರೆ. ಅಷ್ಟೇ ಬಿಟ್ಟರೆ ಇಲ್ಲಿ ಸಾರ್ವಜನಿಕರ ಆರೋಗ್ಯ ಕಾಪಾಡಬೇಕು, ಮತ್ತು ಇಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರ ಜೀವನನ ಭದ್ರತೆ ಕೊಡಬೇಕು ಕೆಲಸಕ್ಕೆ, ಮತ್ತು ಏನು ಸರಿಯಾದಂಥ ರೀತಿಯಲ್ಲಿ ಘನತ್ಯಾಜ್ಯ ಹೊರಗಡೆ ಹೋಗ್ಬೇಕನ್ನೋ ಒಂದು ಸದುದ್ದೇಶ ಯಾರಲ್ಲೂ ಇಲ್ಲ. ಬಂದಿದ್ದಾರೆ, ಏನೋ ಕಾಟಾಚಾರಕ್ಕೆ ಕೆಲಸ ಮಾಡ್ತಾಯಿದ್ದೀರಿ. ಇಲ್ಲಿ ಇದರಲ್ಲಿ ದುಡ್ಡಿದೆ, ಸಾವಿರಾರು ಕೋಟಿ. ಈಗ ಹೋದ ವರ್ಷ ಹೇಳ್ದಂಗೆ 1400 ಕೋಟಿ ಇದೆ. ಅದರಲ್ಲಿ ನಮ್ಗೆ ಎಷ್ಟು ಪಾಲು ತಗೊಳ್ಳೋಣ ಅಷ್ಟೇ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇರೋದು. ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯೂ ಸಾಮಾಜಿಕವಾಗಿ ಅವ್ರಿಗೆ ಯಾವುದೇ ರೀತಿಯೂ ಒಳ್ಳೆ ಯೋಚನೆ ಇಲ್ಲವೇ ಇಲ್ಲ ಯಾವ ಅಧಿಕಾರಿಗೂ. ನೀವು ಅದರಲ್ಲಿ ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಬರ್ತಾರೆ, CEO ಬರ್ತಾರೆ, DGMಗಳು ಬರ್ತಾರೆ, ಮತ್ತು AGMಗಳು ಬರ್ತಾರೆ. ಇವರೆಲ್ಲರೂ ದುಡ್ಡನ್ನ ಲೂಟಿ ಹೊಡೆಯೋಕ್ಕೆ ಬಂದಿರೋದು ಬಿಟ್ಟರೆ ಇಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗ್ಯಾರ್ಬೇಜ್ನ ಹೊರಗಡೆ ತಗೊಂಡೋಗಿ ಸರಿಯಾದಂಥ ರೀತಿಯಲ್ಲಿ ಸಂಸ್ಕರಣೆ ಮಾಡಿಬಿಟ್ಟು ಅದನ್ನು ಇತ್ಯರ್ಥ ಮಾಡೋಣ ಅನ್ನೋದಿಲ್ಲ. ಸಮಸ್ಯೆನ ಉದ್ಭವ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಈಗ ಮನೆ ಕಸನ ಯಾಕೆ ನೀವು ತೊಗೊಂಡೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಬೆಳಿಗ್ಗೆ ನಮ್ಮವ್ರಿಗೆ 5:30ಗೆ ಡ್ಯೂಟಿನ ಫಿಕ್ಸ್ ಮಾಡಿದ್ದಾರೆ. 6:30 ಒಳಗಡೆ ಎಲ್ಲ ಹೋಗಿ ಮನೆಗೂ ಕಸ ಸಂಗ್ರಹಣೆ ಮಾಡಬೇಕು, ಪ್ರಾರಂಭ ಮಾಡಬೇಕು ಅಂತೇಳಿ. ನಮ್ಮ ಮನೆಗಳಿಂದ ಎಲ್ಲರೂ ಕಸ ಸಂಗ್ರಹಣೆ ಮಾಡ್ತಾ ಇದ್ದಾರೆ ರೆಗ್ಯುಲರಾಗಿ. ಆದರೆ ಈ ಕಸ ಸಂಗ್ರಹಣೆ ಮಾಡೋಂಥ ಸಮಯದಲ್ಲಿ ಏನು ಈಗ ಶಿಫ್ಟ್ಗಳು ನಿಮಗೂ ಗೊತ್ತಿದೆ ಎಲ್ಲ. ಇವತ್ತು ಸಿಟಿ IT-BT ಸಿಟಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ. ಮನೆಗೂ ಹೋಗಿ ಅವೇರ್ನೆಸ್ ಕೊಡಬೇಕಾಗಿರೋ ಜವಾಬ್ದಾರಿ ಯಾರ್ದಿತ್ತು? BSW ಹೇಳ್ದಿತ್ತು. ಅವರು ಯಾವುದಾದ್ರು ಒಂದು ಸ್ಟಾಫ್ನ ಸಪ್ರೇಟಾಗಿ ನೇಮಿಸಿದ್ದಾರೆ ಇದುವರೆಗೂ. ಓಕೆ, ಅಂದರೆ ಮನೆಗೂ ಹೋಗಿ ಹಸಿ ಕಸ ಕೊಡಿ, ಒಣ ಕಸ ಕೊಡಿ ಅಂತೇಳಿ ಆಡಿಯೋ ಹೇಳಿದ್ರೆ ಬರಲ್ಲ. ಮನೆಗೂ ಅವೇರ್ನೆಸ್ ಕೊಡಬೇಕು, ಯಾವ ರೀತಿ ಬೇರ್ಪಡಿಸ್ಬೇಕು, ಯಾವ ರೀತಿ ಅಂತೇಳಿ. ಆ ಥರ ಕಾರ್ಯಕ್ರಮಗಳು ಹಾಕ್ಕೊಂಡಿಲ್ಲ. ಒಂದನೇದು. ಎರಡನೇದು ಬಂದ್ಬಿಟ್ಟು ಗಸ್ತು ಮಾರ್ಷಲ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆದರೆ ಕಸದ ಏನು ಬ್ಲ್ಯಾಕ್ ಸ್ಪಾಟ್ಗಳು ನಿರ್ಮಾಣ ಆಗುತ್ತೆ, ಎಲ್ಲರೂ ತಂದು ಕಸ ಸುರಿತಾರೆ. ಅವ್ರಿಗೆ ಅವೇರ್ನೆಸ್ ಕೊಡೋದ್ರ ಜೊತೆಗೆ ಅಲ್ಲಿ ಇನ್ನೊಂದು ಸತಿ ಬ್ಲ್ಯಾಕ್ ಸ್ಪಾಟ್ ಉದ್ಭವ ಆಗದೇ ಇರೋ ರೀತಿಯಲ್ಲಿ ಅದನ್ನು ನಿರ್ಮೂಲನೆ ಮಾಡಬೇಕು. ಇವ್ರು ಏನು ಮಾಡ್ತಾರೆ, ನೈಟ್ ಹೊತ್ತಲ್ಲಿ ಗಸ್ತು ಇರಬೇಕಾಗತ್ತೆ. ಇವ್ರು ಆ ಗಸ್ತನ್ನ ಇಳಿದೆ ಬರೀ ಮನೆಗಳಿಗೆ ಹೋಗಿ ಮಲ್ಕೊತಾರೆ. ಒಂದು 25,000 ರಿಂದ 28,000 ಸುಮ್ಮನೆ ಪುಕ್ಸಾಟೆ ಸಂಬಳ ಕೊಡ್ತಾ ಇದ್ದಾರೆ. ಮಾರ್ಷಲ್ಗಳಿಗೆ ಸುಮ್ಮನೆ ಪುಕ್ಸಾಟೆ ಸಂಬಳ ಕೊಡ್ತಾ ಇದ್ದಾರೆ. ಇಲ್ಲಿ 1,400 ಕೋಟಿ BSW ಪ್ರತಿ ವರ್ಷವೂ ರಿಲೀಸ್ ಆಗುತ್ತೆ ಗುತ್ತಿಗೆದಾರರಿಗೆ. ಅದರಲ್ಲಿ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ನೋಡಿದಾಗ ಹತ್ರ ಇವರೇ ಒಂದು 300-400 ಕೋಟಿ ಪರ್ಸೆಂಟೇಜಾಗಿ ತಗೊಂಡಿರ್ತಾರೆ. ಇನ್ನು 1,000 ಕೋಟಿಯಲ್ಲಿ ಅವ್ರು ಹೆಂಗೆ ನಿರ್ವಹಣೆ ಮಾಡಬೇಕು, ಪೆಟ್ರೋಲ್ ಡೀಸೆಲ್ಗಳು ಹೆಂಗೆ ಮಾಡಬೇಕು, ಹುಡುಗರು ಸ್ಯಾಲ್ರಿಗಳು ಹೆಂಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವರು ಕಡಿಮೆ ಜನರ ಹತ್ರ ಕೆಲಸ ಮಾಡಿಸ್ತಾರೆ. ಅಂದರೆ ನೀವು ಎಲ್ಲೇ ಹೋಗಿ ನೋಡಿ, ಮ್ಯಾಕ್ಸಿಮಮ್ ಅಂದರೆ 6,000 ರಿಂದ 7,000 ಜನ ಒಳಗಡೆ ಕೆಲಸ ಮಾಡ್ತಾ ಇರೋದು. ಆದರೆ ಬೆಂಗಳೂರಲ್ಲಿ ಕೆಲಸ ಮಾಡಬೇಕಾಗಿರೋದು 12,800 ಜನ ಕೆಲಸ ಮಾಡಬೇಕು. ಎಷ್ಟು? 12,800 ಜನ ಕೆಲಸ ಮಾಡಬೇಕು. ಇವ್ರು ಬರೀ ಎಷ್ಟು 55% ಮಾತ್ರ ಕಾರ್ಮಿಕರನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಕಸ ಎಲ್ಲಿ ಪ್ರತಿ ಮನೆದು ತಗೊಳಕ್ಕಾಗತ್ತೆ? ಮತ್ತು ಗಾಡಿಗಳು ಕೂಡ ಅಷ್ಟೇ. ಒಟ್ಟು 6,400 ಗಾಡಿಗಳು ಓಡಾಡಬೇಕು ಬೆಂಗಳೂರಲ್ಲಿ. 6,400 ಗಾಡಿ. ಯಾಕಂದರೆ ಪ್ರತಿದಿನ 5,600 16% ಲೀವ್ ರಿಲೀವರ್ಸು ಗಾಡಿಗಳು ಕೂಡ ನಮಗೆ ಸೇರಿದ್ರೆ 6,400 ಗಾಡಿಗಳು ಓಡಾಡಬೇಕು. ಆ 6,400 ಗಾಡಿಗಳಲ್ಲಿ ಇವ್ರು ಸರಾಸರಿ ಅಂದರೆ ಇವತ್ತಿಗೂ ಹೇಳ್ತಾ ಇದ್ದೀನಿ ಸರ್, ಬರೀ ಒಂದು 3,000 ರಿಂದ 4,000 ಆಟೋ ಟಿಪ್ಪರ್ಗಳು ಮಾತ್ರ ಓಡಾಡ್ತಾ ಇರೋದು. ಮಿಕ್ಕಿರೋ 2,000-2,500 ಆಟೋಗಳು ಓಡಾಡ್ತಾನೆ ಇಲ್ಲ. ಎಲ್ಲ ಬೋಗಸ್ ಬಿಲ್, ಎಲ್ಲ ಇಲ್ಲಿಗೆಲ್ಲ ಬಿಲ್ ಮಾಡ್ತಾರೆ. ಹೌದು, ಒಂದು ಆಟೋಗೆ ಬಂದು ಒಬ್ಬ ಡ್ರೈವರು ಒಬ್ಬ ಕ್ಲೀನರ್ ಇರಬೇಕು. ಇವರು ಅದನ್ನು ಪಾಲಿಸ್ತಾ ಇಲ್ಲ. ಇನ್ನು ಅವ್ರಿಗೆ ಸರಿಯಾದಂಥ ರೀತಿಯಲ್ಲಿ ಕನಿಷ್ಠ ವೇತನ ಸ್ಯಾಲ್ರಿನ ಕೊಟ್ಟರೆ ತಾನೇ ಕಾರ್ಮಿಕರು ಕೂಡ ನಿಷ್ಠೆಯಿಂದ ಕೆಲಸ ಮಾಡೋಕ್ಕಾಗೋದು. ಆ ಕಾರ್ಮಿಕರಿಗೆ ಸರಿಯಾದಂಥ ರೀತಿಯಲ್ಲಿ ಸಂಬಳನೂ ಕೊಡೋಕೆ ತಯಾರಿಲ್ವಲ್ಲ. 9,000 ರಿಂದ 12,000 ಕೊಡ್ತಾ ಅಂತ ಎಷ್ಟೋ ಡಿಬೇಟ್ಗಳಲ್ಲಿ ಲೈವಲ್ಲಿ ಹೇಳಿದಿರಿ, ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀರಿ. ಆ ಅವ್ರು ಕಡಿಮೆ ಕೊಡ್ತಾರೆ ಸ್ಯಾಲ್ರಿ ಅಂತ ಹೇಳಿದಾಗ ಇವ್ರು ಬಿಲ್ ಕೊಡಬೇಕಾದ್ರೆ ಕಟಾವು ಮಾಡ್ತಾರೆ ಗುತ್ತಿಗೆದಾರರ ಹತ್ರ, ಪರ್ಸೆಂಟೇಜು ಹೆಚ್ಚಾಗಿ ತಗೊತಾರೆ. ಅವ್ರು ಪರ್ಸೆಂಟೇಜ್ ಹೆಚ್ಚಾಗಿ ಕೊಟ್ಬಿಟ್ಟು ಸಂಬಳನೂ ಕರೆಕ್ಟಾಗಿ ಹೆಂಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಗುತ್ತಿಗೆದಾರರು ಆ ಬರೆನ ಯಾರ ಮೇಲೆ ಎಳಿತಾರೆ? ಕಾರ್ಮಿಕರ ಮೇಲೆ, ನಮ್ಮ ಮೇಲೆ ಎಳಿತಾರೆ. ಆಗ ನಮ್ಗೇನಾಗತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ನಮ್ಗೆ ಅವ್ರು ಕೊಡೋ ಕಡಿಮೆ ಸಂಬಳಕ್ಕೆ ನಮ್ಮ ಪ್ರಾಣನ ಒತ್ತಿಟ್ಟು ನಾವು ಕೆಲಸ ಮಾಡಿದ್ರು ಸರಿಯಾಗಿ ಕೆಲಸದ ಭದ್ರತೆ ಇಲ್ಲ ಅಂತ ಹೇಳಿದಾಗ ನಮ್ಮ ಕಾರ್ಮಿಕರು ಕೂಡ ಸ್ವಲ್ಪ ಲೇಜಿ ಆಗ್ತಾರೆ.
ಅದನ್ನೇನಾರು ನ್ಯಾಯ ಕೇಳಕ್ಕೆ ಹೋದರೆ ಅವ್ರ ಮೇಲೆ ದಬ್ಬಾಲಿಕೆ ಕೆಲಸದಿಂದ ತೆಗಿಯೋದು, ಈ ರೀತಿ ದೌರ್ಜನ್ಯಗಳನ್ನ ಮಾಡ್ತಾರೆ. ಅದನ್ನ ನ್ಯಾಯ ಕೇಳೋಕ್ಕೆ ಅಧಿಕಾರಿಗಳು ಕೂಡ ಸಪೋರ್ಟ್ ಕೊಡೋಕ್ಕೆ ರೆಡಿ ಇಲ್ಲ, ಗುತ್ತಿಗೆದಾರರು ರೆಡಿ ಇಲ್ಲ. ಮಾರ್ಚ್ 23ನೇ ತಾರೀಕಿಗೆ ಏನಾಯ್ತದ ಘಟನೆ ಸರ್? ಬರೀ 2 ತಿಂಗಳು ಸ್ಯಾಲ್ರಿನ ಮಾತ್ರ ರಿಲೀಸ್ ಮಾಡೋದಕ್ಕೆ ಮಾತ್ರ ಮಾತುಕತೆ ಆಯ್ತು, ಅಷ್ಟೇ ಬಿಟ್ಟರೆ ಗುತ್ತಿಗೆದಾರರಿಗೆ ಯಾವುದೇ ರೀತಿಯೂ ಲಾಭ ಆಗಿಲ್ಲ. ಅವ್ರಿಗೆ ಲಾಭ ಆಗಿರೋ ಬರೀ 2 ತಿಂಗಳು ಸ್ಯಾಲ್ರಿ ಅಷ್ಟೇ. ಇವ್ರಿಗೂ ಅಷ್ಟೇ ಏನು ಸಂಬಂಧ, ಏನು ನಾವು ಅವತ್ತು ಮಾತಾಡಿದ್ವಿ, ಕಸನ ಬೇರ್ಪಡಿಸಿ ಕೊಡಬೇಕು ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ. ಕಸನ ಬೇರ್ಪಡಿಸಿ ಕೊಡಬೇಕಂತ ಹೇಳಿದಾಗ ಕಾರ್ಮಿಕರು ಬೇರ್ಪಡಿಸಿ ಕೊಡೋಂಗಿಲ್ಲ. ನಾವು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ರೆ ಇವರು MOUಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀರಿ. ಇವರು ಯಾವತ್ತೇ ಆಗಲಿ ಬೇರ್ಪಡಿಸಿ ಕೊಡೋ ಅವಶ್ಯಕತೆ ಇಲ್ಲ. ಇವರು ಟ್ರಾನ್ಸ್ಫರ್ ಸ್ಟೇಷನ್ಗಳನ್ನ ಇವಾಗ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ, ನಿಮಗೂ ಗೊತ್ತಿದೆ. ಆ ಟ್ರಾನ್ಸ್ಫರ್ ಸ್ಟೇಷನ್ಗಳಲ್ಲೇ ಬೇರ್ಪಡಿಸ್ಬೇಕು ಮಿಕ್ಸ್ ಆಗಿ ಬಂದಿರೋಂಥ ಕಸನ. ಒಂದು ವೇಳೆ ಪ್ರಾಥಮಿಕ ಹಂತದಲ್ಲಿ ಎಲ್ಲಿ ಮನೆಗಳಿಂದನೇ ಬೇರ್ಪಡಿಸಿ ಕೊಡಬೇಕು. ಸೆಂಟ್ರಲ್ ಇವ್ರು ಏನಂದ್ರೆ ಬರೀ ಕಸನ ತಗೊಳ್ಳೋದು ಟ್ರಾನ್ಸ್ಫರ್ ಸ್ಟೇಷನ್ಗಳಿಗೆ ಕೊಡಬೇಕು. ಹೇಳ್ತಾ ಇದ್ದಾರೆ ಇವ್ರು ಸಂಗ್ರಹ ಮಾಡುವಾಗ್ಲೇನೆ ಮಿಶ್ರ ಕಸವನ್ನು ಸಂಗ್ರಹ ಮಾಡ್ತಿದ್ದಾರೆ ಅಂತ. ಹೌದು, ನೀವು ಅವೇರ್ನೆಸ್ ಕೊಟ್ಟರೆ ತಾನೆ ಮಿಶ್ರ ಸಂಗ್ರಹ ಕಸ ಬರದೇ ಇರೋದು. ಓಕೆ, ನೀವು ಅವೇರ್ನೆಸ್ ಕೊಡ್ತಾ ಇಲ್ವಲ್ಲ, ಅವೇರ್ನೆಸ್ ನೀವು ಕಾರ್ಯಕ್ರಮಗಳೇ ಹಾಕೋತಾ ಇಲ್ವಲ್ಲ. ಆ ಕೆಲಸ ಗುತ್ತಿಗೆದಾರರು ಮಾಡಬೇಕು. ಗುತ್ತಿಗೆದಾರರಿಗೆ ಸಂಬಂಧ ಇಲ್ಲ. ಹೇಳಿ ಗುತ್ತಿಗೆದಾರರು ಬಂದ್ಬಿಟ್ಟು ಸೆಗ್ರಿಗೇಷನ್ ಮಾಡೋದ್ರ ಬಗ್ಗೆ ಗುತ್ತಿಗೆದಾರಕ್ಕೆ ಸಂಬಂಧ ಇಲ್ಲ. ಓಕೆ, BSWML ಮಾತ್ರ ಸಂಬಂಧ ಇರೋದು. ಅಲ್ಲಿರುವಂತ ಅಧಿಕಾರಿಗಳು ಅದಕ್ಕೆ ಕಾರ್ಯಕ್ರಮ ಹಾಕೋಬೇಕು, ಅದಕ್ಕೆ ಒಂದು ಸ್ಟಾಫ್ನ ನಿಗದಿ ಮಾಡಬೇಕು. ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬರನ್ನ ಇಬ್ಬರನ್ನ ನಿಗದಿ ಮಾಡಿ, ಇಲ್ಲ ಒಂದು ತಂಡನ ನಿಗದಿ ಮಾಡಿಬಿಟ್ಟು ಪ್ರತಿ ವಾರ್ಡ್ಗಳಲ್ಲೂ ಪ್ರತಿ ಮನೆಗೂ ಅವೇರ್ನೆಸ್ ಕೊಡಬೇಕು. ಹಸಿ ಕಸ, ಒಣ ಕಸ ಈ ರೀತಿ ಬೇರ್ಪಡಿಸಿ ಕೊಡಿ, ಈ ಕಸನ ಇಷ್ಟ ಟೈಮ್ ಬರುತ್ತೆ ನೀವು ಆಟೋಗಳಿಗೆ ಕೊಡಿ ಅಂತೇಳಿ ಅವೇರ್ನೆಸ್ ಕೊಡಬೇಕಾಗಿರೋದು ಬಂದ್ಬಿಟ್ಟು ಗುತ್ತಿಗೆದಾರರಲ್ಲ, ಕಾರ್ಮಿಕರಲ್ಲ. BBMP ಏನು BSWML ಇಂದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಅದನ್ನ ಯಾರಿಗೆಲ್ಲ ಈಗ ಲಿಂಕ್ ವರ್ಕರ್ಗಳು ಈ ಥರ ಎಲ್ಲ ನೇಮಿಸ್ತಾರಲ್ಲ ಅಂಥವ್ರನ್ನ ತಗೊಂಡು ಅದಕ್ಕೆ ನೇಮಿಸ್ಬಿಟ್ಟು ಅದರಿಂದ ಅವೇರ್ನೆಸ್ ಕೊಡಬೇಕು. ಆಗ ಕಸ ಬೇರ್ಪಡಾಗತ್ತೆ, ಆಗ ವಿಲೇವಾರಿ ಕೂಡ ಸರಿಯಾಗಿ ನಡೆಯುತ್ತೆ. ಇಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳು ಉದ್ಭವ ಆಗೋದಕ್ಕೆ ಕಾರಣ ಬಂದ್ಬಿಟ್ಟು ಮಾರ್ಷಲ್ಸ್ಗಳು. ಇಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳು ಏನು ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸದೆ ಬರ್ತಾ ಇರೋದಕ್ಕೆ ಕಾರಣ ಬಂದ್ಬಿಟ್ಟು ಅಧಿಕಾರಿಗಳು. ಇಲ್ಲಿ ಸೆಂಟ್ರಲ್ ಬಲಿಪಶುಗಳಾಗಿ ಮಾಡ್ತಾ ಇರೋದು ಕಾರ್ಮಿಕರನ್ನ. ಇವತ್ತು ನಿಮ್ಗೂ ಗೊತ್ತಿದೆ, ಮೊನ್ನೆಲ್ಲ ಫೋಟೋಸ್ ಎಲ್ಲ ಕೊಟ್ಟಿದ್ದೆ, ನಿಮಗೂ ನೋಡಿರ್ತೀರ. ಎಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟು ಬಾಡಿ ಎಲ್ಲ ಕೊಳ್ತೋಗಿದೆ ನಮ್ಮ ಕಾರ್ಮಿಕರಿಗೆ, ಮತ್ತೆ ಕೈಯೆಲ್ಲ ಕೊಳ್ತೋಗಿದೆ. ಇದೆಲ್ಲ ಯಾರಿಂದ ಸಾಧ್ಯ? BSWML ಅಧಿಕಾರಿಗಳಿಂದ ಕಾರಣ. ಓಬಳೇಶ್ ಅವರೇ, ಕಾರ್ಮಿಕರ ಮೇಲೆ ಶೋಷಣೆ ಆಗ್ತಾ ಇದೆ, ಹೀಗಾಗಿ ನಾವು ಕೆಲಸ ಮಾಡಲ್ಲ ಅನ್ನುವಂಥ ಚರ್ಚೆ ಮಾರ್ಚ್ 23 ಮತ್ತು 26ನೇ ತಾರೀಕಿಗೆ ಏನು ಸಭೆ ಆಯಿತು, ಆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥ ವಿಚಾರ ಕಾರ್ಮಿಕರ ಶೋಷಣೆ ಆಗ್ತಾ ಇದೆ. ಏನು ಶೋಷಣೆ ಆಗ್ತಾ ಇದೆ? ಕಾರ್ಮಿಕರು ಕೆಲವೊಂದಿಷ್ಟು ಜನ ಹೇಳಿದ್ರಂತೆ, ನಮಗೆ ನಿಯಮಗಳನ್ನು ಮೀರಿ ಕಸವನ್ನು ಸಂಗ್ರಹ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ನಿಯಮಗಳನ್ನು ಮೀರಿ ಹೇಳ್ತಾ ಇದ್ದಾರೆ ಅಂತ. ಏನು ನಿಯಮಗಳು ಸರ್? ಬರೀ ಮಾರ್ಚ್ 23 ಅಥವಾ ಮಾರ್ಚ್ 26 ಅವ್ರು ಸಭೆ ನಡೆಸ್ತಾರಲ್ಲ, ಕಾರ್ಮಿಕರ ಪರವಾಗಿ ಯಾವುದೇ ಸಭೆ ನಡೆಸಿಲ್ಲ. ಓಕೆ, ಗುತ್ತಿಗೆದಾರರ ಲಾಬಿಗೋಸ್ಕರ, ಅಧಿಕಾರಿಗಳಿಗೆ ಲಾಬಿಗೋಸ್ಕರ ಅವ್ರವ್ರು ಸಭೆ ಮಾಡ್ಕೊಂಡಿರೋದು. ಕಾರ್ಮಿಕರನ್ನ ಗುತ್ತಿಗೆದಾರರೇ ಶೋಷಣೆ ಮಾಡ್ತಾ ಬಂದಿದ್ದಾರೆ ಆ ಕಾಲದಿಂದನೂ. ಈಗ ಕಾರ್ಮಿಕರು ಯಾಕೆ ಇದೆಲ್ಲ ಉದ್ಭವ ಆಗ್ತಿದೆ ಅಂದರೆ, ಕಾರ್ಮಿಕರಿಗೆ ಅಂದಿನಿಂದನೂ ಅವ್ರಿಗೆ ಕೆಲಸಕ್ಕೆ ಸರಿಯಾಗಿ ಸಮಾನ ವೇತನ ಕೊಟ್ಟಿಲ್ಲ ಗುತ್ತಿಗೆದಾರರು. ಬಿಲ್ಲಲ್ಲಿ ಪಡ್ಕೊಳ್ಳೋದೇನು, ಲೇಬರ್ ಆಕ್ಟ್ ಪ್ರಕಾರ ಏನು ಸ್ಯಾಲ್ರಿ ಬರ್ತದೆ ಅವ್ರಿಗೆ ಅದನ್ನ ಲೇಬರ್ ಆಕ್ಟ್ ಪ್ರಕಾರ ಪಡ್ಕೋತಾರೆ ಗುತ್ತಿಗೆದಾರರು. ಕಾರ್ಮಿಕರಿಗೆ ಕೊಡ್ಬೇಕಾಗಿರೋದು ಎಷ್ಟು, ಅದರಲ್ಲಿ ಅರ್ಧಕ್ಕರ್ಧ ಕಟಾವ್ ಮಾಡಿ ಕೊಡ್ತಾರೆ. ಒಂದು ಎಕ್ಸಾಂಪಲ್, ಒಂದು 50 ಜನ ಒಂದು ವಾರ್ಡಲ್ಲಿ ಮಾಡಬೇಕಾಗಿರುತ್ತೆ ಡ್ರೈವರ್ಸ್ ಲೋಡರ್ಸ್, ಬರೀ 25 ಜನದ ಹತ್ರ ಮಾಡಿಸ್ಕೊಂಡು ಬಂದಿದ್ದಾರೆ ಆ ಕಾಲದಿಂದನೂ. ಅದರೆಲ್ಲರ ಎಫೆಕ್ಟ್ ಈಗ ಹೊಡಿತಾ ಇದೆ. ಇದು ಕಂಟ್ರೋಲ್ಗೆ ಬರಬೇಕು ಅಂದರೆ ಇದಕ್ಕೆ ಒಂದೇ ಮಾರ್ಗ ಸರ್. ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ದುರ್ನಾಥ ಅಂತೇಳಿ ಸಾರ್ವಜನಿಕರ ಆರೋಗ್ಯ ಹಾಳಾಗ್ತಿದೆ ಅಂತ. ಅದ್ರ ಜೊತೆಗೆ ಕಾರ್ಮಿಕರ ಆರೋಗ್ಯ ಕೂಡ ಸಾರ್ವಜನಿಕರಿಗಿಂತ ಇನ್ನೂ 2-3 ಪಟ್ಟು ಹೆಚ್ಚಿಗೆ ಹಾಳಾಗ್ತೈತೆ. ಇದಕ್ಕೆಲ್ಲ ಏನಂದರೆ, ಗುತ್ತಿಗೆ ಪದ್ಧತಿಯಲ್ಲಿ ಈ ಘನತ್ಯಾಜ್ಯ ವಿಭಾಗ ಈ ವಿಲೇವಾರಿ ಇರೋದ್ರಿಂದ ಎಷ್ಟು ದಿನ ಗುತ್ತಿಗೆ ಕೊಡ್ತೀರಾ ನೀವು ಅಲ್ಲಿವರೆಗೂ ಇದು ಪರಿಹಾರನೇ ಆಗೋದಿಲ್ಲ ಈ ಸಮಸ್ಯೆ. ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕೆಲವೊಂದಿಷ್ಟು ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೀವಿ ಅಂತೆಲ್ಲ ನೇಮಕಾತಿ ಪತ್ರಗಳನ್ನು ಕೊಟ್ಟರು. ಇದು ಸರ್ಕಾರ ಗಮನಕ್ಕಿಲ್ವಾ? BBMP ಕಮಿಷನರ್ ಗಮನಕ್ಕಿಲ್ವಾ? ಸ್ವತಃ DK ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಉಸ್ತುವಾರಿ ಸಚಿವರಾಗಿದ್ದಾರೆ, ಅವ್ರ ಗಮನಕ್ಕಿಲ್ವಾ? ಮಾತನಾಡಿಸಿದ್ರೆ ಅವ್ರನ್ನ ಯಾವತ್ತಾದ್ರೂ ನೀವು? ಸರ್, ಒಂದು 50 ಸಲ ಮಾತಾಡ್ಸಿರ್ತೀವಿ ಸರ್, ಹೋರಾಟಗಳು ಮಾಡಿದ್ದೀವಿ. ಓಕೆ, ಫ್ರೀಡಮ್ ಪಾರ್ಕ್ ಹತ್ರ ಬಂದು ಮಾತು ಕೊಟ್ಟೋಗಿದ್ದಾರೆ. 2018ರಲ್ಲಿ ಡಿವೈಡ್ ಮಾಡಿಬಿಟ್ರು ಸರ್.
ಗುಡ್ಸೋರೇ ಪೌರ ಕಾರ್ಮಿಕರು ಅಂತ ಅವ್ರಿಗೆ ಪರ್ಮಿಟ್ ಮಾಡಿದ್ದಾರೆ. ಈಗ ಇವ್ರನ್ನ ಡ್ರೈವರ್ಸು ಲೋಡರ್ಸ್ನ ಈ ಘನತ್ಯಾಜ್ಯ ವಿಭಾಗದಲ್ಲಿ ಬಿಟ್ಟು ಕಾಂಟ್ರಾಕ್ಟ್ ಬೇಸಿಸಲ್ಲೇ ಬಿಟ್ಟಿದ್ದಾರೆ. ಓಕೆ, ₹1 ಸರ್ಕಾರದಿಂದಾಗ್ಲಿ ಯಾರಿಂದಾಗ್ಲಿ ಅನುಕೂಲಗಳಿಲ್ಲ ಡ್ರೈವರ್ಸ್ ಕ್ಲೀನರ್ಸ್ಗೆ. ಪೌರ ಕಾರ್ಮಿಕರಿಗೆ ಅವರು 1-2 ಹೊತ್ತು ಊಟ ಮಾಡೋಂಗೆ ಇವತ್ತು ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ. ಇವ್ರಿಗೆ ಮಾಡಿಕೊಟ್ಟಿಲ್ಲ. ಇವ್ರಿಗೇನಾದರೂ ಮಾಡಿಕೊಟ್ಟಿದ್ದೆ ಅದಲ್ಲಿ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗದೇನೆ ಎಲ್ಲ ಪರಿಹಾರ ಆಗುತ್ತೆ ಸರ್. ಈ ಶೋಷಣೆ ಅಂದ್ರೆ ಹೆಂಗ್ ಶೋಷಣೆ ಆಗುತ್ತೆ ಕಸ ವಿಲೇವಾರಿ ವಿಚಾರದಲ್ಲಿ? ಸರ್ ಶೋಷಣೆ ಅಂದ್ರೆ ನೋಡಿ, ಸಂಬಳದ ಈಗ ನೋಡಿ, ಅವರು CEO ಕರಿಗೌಡರು ಹೇಳ್ತಿದ್ದಾರೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಗುತ್ತಿಗೆದಾರ ನಮ್ಮನ್ನ. ನಾವು ಈ ಬ್ಲಾಕ್ ಮೇಲಿಗೆ ಬಗ್ಗಲ್ಲ ಅಂತ ಯಾರು ಹೇಳ್ತಾ ಇರೋದು? CEO ಕರಿಗೌಡರು ಹೇಳ್ತಾ ಇರೋದು. ಅವರೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಗುತ್ತಿಗೆದಾರರು ಏನು ಹೇಳ್ತಿದ್ದಾರೆ, ನಿಯಮಗಳನ್ನು ಮೀರಿ ತ್ಯಾಜ್ಯ ವಿಲೇವಾರಿ ಮಾಡಿಸ್ತಾ ಇದ್ದಾರೆ ಅಂತ ಗುತ್ತಿಗೆದಾರರ ಆರೋಪ. ಅದಕ್ಕೆ ಅಧಿಕಾರಿಗಳು ಹೇಳ್ತಿದ್ದಾರೆ, ನಿಯಮದಲ್ಲಿ ಇಲ್ಲದ್ದನ್ನು ನಾವು ಮಾಡೋದಕ್ಕೆ ಹೇಳ್ತಾ ಇಲ್ಲ, ಮನೆಗಳಿಂದ ಕಸ ಸಂಗ್ರಹಿಸೋದು ಅವರ ಕರ್ತವ್ಯ, ಅವ್ರ ಕೆಲಸವನ್ನು ಅವ್ರು ಮಾಡಬೇಕು ಅಂತ. ಹೌದು, ನಿಯಮಗಳು ಇಲ್ಲೇ ಇದೆ ನೋಡಿ ಸರ್. ಓಕೆ, 2021 ಅಂದಿನ BBMP ಒಂದು ಕ್ಲಿಯರ್ ಕಟ್ ಆದೇಶ ಮಾಡಿದೆ. ಈ ಆದೇಶದಲ್ಲಿ ಸುಮಾರು 14 ಒಂದು ಇದು ಮಾಡಿದೆ. ಅದರಲ್ಲಿ 9ನೇದಿದೆ, ತ್ಯಾಜ್ಯ ವಿಂಗಡಣೆಯನ್ನು ಯಾವುದೇ ಕಾರಣಕ್ಕೂ ಕಾರ್ಮಿಕರ ಮೂಲಕ ಮಾಡಿಸದೆ ಓಕೆ, ಮೂಲ ಹಂತದಲ್ಲೇ ಮನೆಯಿಂದ ವಿಂಗಡಿಸಿದ ಮಾದರಿಯಲ್ಲಿ ಸಂಗ್ರಹಿಸಲು ಕ್ರಮ ವಹಿಸುವುದು. ಇದು 2021. ಅಂದಿನಿಂದ ಇಲ್ಲಿವರೆಗೂ 26ವರೆಗೂ ಈ ಆದೇಶನ ಅಧಿಕಾರಿಗಳು ಪಾಲನೆ ಯಾಕೆ ಮಾಡಿಸಿಲ್ಲ? ಮೂಲ ಹಂತ ಅಂದ್ರೆ ಯಾವುದು? ಮನೆಗಳಲ್ಲೇ ವಿಂಗಡಿಸಬೇಕು. ಹೌದು. ಯಾಕೆ ಅವ್ರಿಗೆ ತಿಳುವಳಿಕೆ ಹೇಳಿಲ್ಲ ಮನೆಯವ್ರಿಗೆ? ಇದ್ರ ನಡುವೆ ಮಾರ್ಷಲ್ಸ್ನ ನೇಮಿಸ್ಕೊಂಡಿದ್ದಾರೆ. ಈಗ ರಸ್ತೆಯಲ್ಲಿ ಬಿದ್ದಿರೋ ಕಸವನ್ನ ಅದನ್ನ ಇದು ಮಾಡೋ ಕೆಲಸ ಕಾರ್ಮಿಕರದಲ್ಲ ಅಂತ. ಕಾರ್ಮಿಕರು ಡೆಫಿನೆಟ್ ಅಲ್ಲ, ಇವರೇ ಹೇಳ್ತಾರಲ್ಲ. ಓಕೆ, 21ರಲ್ಲಿ ಮಾಡಿದಾರಲ್ಲ, ಯಾವುದೇ ಕಾರಣಕ್ಕೂ ಬ್ಲಾಕ್ ಸ್ಪಾಟ್ ಹೆಂಗ್ ಬರುತ್ತೆ ಸರ್? ಯಾರು ಡಿವೈಡ್ ಮಾಡಲ್ವೋ ಪಬ್ಲಿಕ್ ತಂದು ಹಾಕ್ತಾರೆ. ಹೌದು, ಇದನ್ನ ಕಂಟ್ರೋಲ್ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದು? ಮಾರ್ಷಲ್ಗಳನ್ನ ಏನಕ್ಕೆ ನೇಮಿಸ್ಕೊಂಡಿದ್ದಾರೆ? ಮಾರ್ಷಲ್ ಚೀಫು, ಅವ್ರ ಚೀಫ್, ಸೂಪರ್ವೈಸರ್ಗಳು ಎಲ್ಲ ನೇಮಿಸ್ಕೊಂಡಿದ್ದಾರೆ. ಎಲ್ಲ ಪಡ್ಕೊಂತ ಇದಾರೆ ಅಚ್ಚುಕಟ್ಟಾಗಿ. ಬಟ್ ನಿಮ್ಮ ಆರೋಪ ಇರೋದು ಇದೀಗ ಸರಬರಾಜು ಅಂದ್ರೆ ತ್ಯಾಜ್ಯ ವಿಲೇವಾರಿ ಸರಬರಾಜು ಕಾರ್ಯಾದೇಶ ಏನಿದೆ ಅದರ ವಿರುದ್ಧವಾಗಿ ನಮ್ಮನ್ನು ಇವರು ಕೆಲಸ ಮಾಡಿಸ್ತಿದ್ದಾರೆ. ಈಗ ರಸ್ತೆಗಳಲ್ಲಿ ಕಸ ತೆಗೆಸುವುದು, ರಾಜ್ಯ ಕಾಲುವೆ ಪಕ್ಕ ಕಸ ಬಿದ್ದಿರೋದನ್ನ ತೆಗೆಸೋದು, ಆ ಕೆಲಸವನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಶೋಷಣೆ ಆಗ್ತಿದೆ ಅಂತ ನಿಮ್ಮ ಆರೋಪ. ಈಗ ಅದೊಂದೇ ಅಲ್ಲ ಸರ್, ಸಂಬಳದಲ್ಲೂ ಶೋಷಣೆ ಆಗ್ತಿದೆ. ಓಕೆ, ಈಗ ಆರ್ಡರಿಂಗ್ ಇದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಆರ್ಡರ್ ವಿರುದ್ಧವಾಗಿ ಮೌಖಿಕವಾಗಿ ಹೆಲ್ತ್ ಇನ್ಸ್ಪೆಕ್ಟರ್, ಮೇಸ್ತ್ರಿಗಳು, ಸೂಪರ್ವೈಸರ್ಗಳು, ಮಾರ್ಷಲ್ಸ್ಗಳು, ಮಾರ್ಷಲ್ ಚೀಫ್ಸ್ಗಳು, AWಗಳು ಇವರೆಲ್ಲ ಹೋಗಿ ಕಾರ್ಮಿಕರ ಮೇಲೆ ಧಮಕಿ ಹಾಕೋದು ವಾರ್ಡ್ಗಳಲ್ಲಿ. ನಮ್ಗೆಲ್ಲ ಪ್ರಾಬ್ಲಮ್ ಆಗುತ್ತಪ್ಪ, ಪಾಯಿಂಟ್ ಇಲ್ಲೇ ಡಿವೈಡ್ ಮಾಡ್ರಪ್ಪ ಅಂತ ಬಲವಂತವಾಗಿ ಡಿವೈಡ್ ಮಾಡಿಸ್ತಾವ್ರೆ. ಅವರೆಲ್ಲ ನಮಗೆ ಸಂಘದವ್ರಿಗೆ ನಮಗೆ ದೂರು ಕೊಡ್ತಾ ಇರ್ತಾರೆ. ನಾವು ಆ ದೂರನ್ನ ತಗೊಂಡೋಗಿ ಮತ್ತೆ ಅದೇ ಕಂಪನಿಗೆ ಕೊಟ್ರೆ ಅವ್ರೇನು ಕ್ಯಾರೆ ಅನ್ನೋದಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಕಾರ್ಮಿಕ 100% ಬಲಿಪಶು. ಇಲ್ಲೇನು ಗುತ್ತಿಗೆದಾರರೇನು ಬಲಿಪಶು ಅಲ್ಲ. ಇವತ್ತಲ್ಲ ನಾಳೆ ಬಿಲ್ ಬರುತ್ತೆ. ಕಾರ್ಮಿಕ ಅವನಿಗೆ ಬರಲ್ಲ. ಅವ್ನಿಗೆ 6 ತಿಂಗಳಿಗೆ 1 ತಿಂಗಳು ಸಂಬಳ ಕೊಟ್ಟು 5 ತಿಂಗಳು ಅವನ ಹತ್ರ ಇಟ್ಕೋತಾರೆ. 8,000, 9,000, 10,000, 12,000 ಅಷ್ಟೇ. ಯಾವಾಗ ನೀವು ಡೈರೆಕ್ಟ್ ಪೇಮೆಂಟ್ ಏನಾದರೂ ಮಾಡಿ ಸರ್ಕಾರದಿಂದ ಅವರಿಗೆ ಲೇಬರ್ ಆಕ್ಟ್ ಪ್ರಕಾರ ಸ್ಯಾಲ್ರಿ ಬಂದ್ರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಸರ್ ಕೆಲಸ ನಮ್ಮ ಕಾರ್ಮಿಕರು. ಈಗ ಉದಾಹರಣೆಗೆ ಹೇಳಿದೆ, 50 ಜನ ಒಂದು ವಾರ್ಡಲ್ಲಿ ಕೆಲಸ ಮಾಡಬೇಕಾಗಿತ್ತು, ಬರೀ 25 ಜನದ ಹತ್ರ ಮಾಡಿಸ್ತಾ ಇದ್ರಲ್ಲ ಇಷ್ಟೂ ವರ್ಷದಿಂದ. ಈಗ ಅದ್ರ ಹೊಡೆತ ಬೀಳ್ತಾ ಇದೆ. ಅದೇ ನೀವು ಅವತ್ತಿಂದ 50 ಜನ ಇಟ್ಕೊಂಡು ಮಾಡಿಸಿದ್ದೆ, ಅವತ್ತಿಂದ ನೀವು ಪ್ರಶ್ನೆ ಮಾಡಲಿಲ್ವಾ ಕಾರ್ಮಿಕ ಸಂಘದವರಾಗಿ? ಎಲ್ಲ ಪ್ರಶ್ನೆ. 50 ಜನ ನಮಗೆ ಕಾರ್ಮಿಕರು ಬೇಕು, 25 ಜನರಲ್ಲಿ ಕೆಲಸ ಮಾಡಿಸಿದ್ರಿ, ಹೆಂಗ್ ಮಾಡೋದು ಅಂತ ಯಾವತ್ತು ಪ್ರಶ್ನೆ ಮಾಡಿಲ್ವಾ ನೀವು? ಪ್ರಶ್ನೆ ಮಾಡಿದೀವಿ, ಕಂಪ್ಲೇಂಟ್ಗಳು ಮಾಡಿದೀವಿ, ಲೆಟರ್ಗಳ ಮೂಲಕ. ಸುಮ್ಮನೆ ಸಮಜಾಯಿಸಿ ಕೊಡ್ತಾರೆ ಅಷ್ಟೇ. ಅಲ್ಲಿ ಅಂತಾರೆ ಕಾಂಟ್ರಾಕ್ಟ್ರು ನಾವು ಕೊಟ್ಟಿರೋ ಕಂಪ್ಲೇಂಟ್ಗೆ ಒಂದು 4 ಜನ ಎಕ್ಸ್ಟ್ರಾ ಕೆಲ್ಸಕ್ಕೆ ತಗೊಂತಾನೆ ಅಷ್ಟೇ. ಅಲ್ಲಿಗೆ 30 ಜನ ಆಗುತ್ತೆ, 25 ಇರೋದು. ಉಳಿದಿದ್ದು ಹಂಗೆ ನಡ್ಕೊಂಡ್ ಬರ್ತಾ ಇರುತ್ತೆ. ಒಂದು ವಾರ್ಡಲ್ಲಾದ್ರೆ ಒಬ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ಕೊಡ್ಬೋದು. ಇಡೀ ಬೆಂಗಳೂರೇ ಹಿಂಗೆ. ಇದೆಲ್ಲ ಏನು ಗೊತ್ತಾ, ಕಾಂಟ್ರಾಕ್ಟ್ಸ್ ಮತ್ತು ಅಧಿಕಾರಿಗಳು ಇಬ್ರು ಶಾಮೀಲಾಗಿ. ಬಟ್ ಈಗ ಅವ್ರ ನಡುವೆ ಕಿತ್ತಾಟ ಆಗ್ತಿದೆ ಅಂತಲ್ಲ, ಅದಕ್ಕೇನು ಕಾರಣ? ಕಿತ್ತಾಟಕ್ಕೆ ಪರ್ಸೆಂಟೇಜ್ಗೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಪರ್ಸೆಂಟೇಜ್ ಕೊಟ್ರೆ ಎಲ್ಲ ಸುಗಮವಾಗಿ ನಡೀತದೆ. ಪರ್ಸೆಂಟೇಜ್ ರೈಸ್ ಮಾಡೋದಕ್ಕೋಸ್ಕರ ಅಲ್ಲ, ಅವ್ರು ಹೇಳ್ತಿದ್ದಾರೆ, ಗುತ್ತಿಗೆದಾರರು ಹೇಳ್ತಾ ಇರೋದು ಅಲ್ಲದೇ ಇರೋ ಕೆಲಸವನ್ನು ಗುತ್ತಿಗೆದಾರರಿಂದ ಅಧಿಕಾರಿಗಳು ಮಾಡಿಸ್ತಿದ್ದಾರೆ, ಹೀಗಾಗಿ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಪರ್ಸೆಂಟೇಜ್ ಒಂದು, ಮತ್ತೆ ಈಗೋಗಳು. ಓಕೆ, ನಾನು ಹೇಳ್ದಂಗೆ ನೀವು ಕೇಳ್ಬೇಕಂತ ಅವರು ಕಂಪ್ನಿ CEO. ನಾವು 30 ವರ್ಷದಿಂದ ಗುತ್ತಿಗೆ ತಗೊಂಡಿದೀವಿ, ನೀನು ಇವತ್ತಿರ್ತೀಯ ನಾಳೆ ಇರಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ಇಲ್ಲಿ ಈಗೋಗಳ ಕ್ಲಾಶ್. ಮಿಕ್ಕಿದೆಲ್ಲ ಸರ್ 30 ವರ್ಷದಿಂದ ಅವ್ರಿಗೆ ಎವ್ರಿಥಿಂಗ್ ಬಿಲ್ ಪೇ ಆಗ್ತಾ ಇತ್ತು. ಆ ಕಾಂಟ್ರಾಕ್ಟರ್ಸ್ಗೆ 6 ತಿಂಗಳಿಗೆ 7 ತಿಂಗಳು 8 ತಿಂಗಳಿಗೆ ಪೇ ಆಗ್ತಾ ಇತ್ತು. ಈಗ ಮಾತ್ರ ಸಮಸ್ಯೆ ಯಾಕೆ? ಓಕೆ, ಇದೆ ಈಗೋಗಳು ಮತ್ತು ಪರ್ಸೆಂಟೇಜ್ಗಳು.
ನಮ್ಮ ಸರ್ ಇದು ನಿಲ್ಲಬೇಕಂದ್ರೆ ನಮ್ಮ ಕಾರ್ಮಿಕರಿಗೆ ಸರ್ಕಾರದಿಂದ ಒಂದು ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಮಾಡ್ತಾರೆ, ಇದಕ್ಕೆ ಕೊನೆ ಆಗುತ್ತೆ ಸರ್. ಎಸ್ ಸರ್, ಬರ್ತೀನಿ. ರಾಮಲಿಂಗೇಗೌಡ್ರೆ, ಏನು ತಿಕ್ಕಾಟ, ಯಾಕೆ ತಿಕ್ಕಾಟ? ಈಗ ಅನೇಕ ಜನ ಗುತ್ತಿಗೆದಾರರು ಹೇಳ್ತಿದ್ದಾರೆ ನಾವು ಮಾಡಿದ ಕೆಲಸಕ್ಕೆ ಬಿಲ್ಗಳನ್ನು ಪಾವತಿ ಮಾಡಿಲ್ಲ ಅಂತ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅವರು ಮನವಿಯನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಎಷ್ಟೋ ಕೋಟಿ ಹಣ ಬಾಕಿ ಇದೆ, ಇದನ್ನು ಬಿಡುಗಡೆ ಮಾಡಬೇಕು. ಬೆಂಗಳೂರಿನ ಅನೇಕ ಜನ ಗುತ್ತಿಗೆದಾರರು ಹೇಳಿದ್ದಾರೆ, ಅದರಲ್ಲಿ ಕಮಿಷನ್ ಆರೋಪಗಳನ್ನು ಮಾಡಿದ್ದನ್ನೆಲ್ಲವನ್ನು ಕೂಡ ನೋಡಿದ್ದೀವಿ. ಅಲ್ಟಿಮೇಟ್ ಈ ಸಮಸ್ಯೆ ಅನುಭವಿಸೋದು ಸಾರ್ವಜನಿಕರಲ್ವಾ? ಇದಕ್ಕೇನು ಪರಿಹಾರ, ಏನು ಉತ್ತರ? ಅಲ್ಲ, ಇವರು ಅಧಿಕಾರಿಗಳಿಗೆ ಹಣ ಬಂದೇ ಬಂದಿರ್ತದೆ, ಖಾತೆಲಿ ಇದ್ದೇ ಇರುತ್ತೆ. ಇವರು ಮೂಲ ಅಂತ ಏನು DGMಗಳಿಂದ ವರದಿ ತಗೊಬೇಕು, ವರದಿ ತಗೊಂತಾರೆ, ಟೆಕ್ನಿಕಲ್ ಬರ್ತದೆ, CEO ಅಥವಾ ಯಾರು ಮೇಲ್ವಿಚಾರಣಾ ಅಧಿಕಾರಿಗಳು ಇರ್ತಾರೋ ಅವರು ಸೈನ್ ಮಾಡ್ತಾರೆ, ಫೈಲ್ ನೋಟ್ ಪುಟ ಆಗುತ್ತೆ, ಮತ್ತು ಅದಾದ್ಮೇಲೆ ಬಿಲ್ ಆಗ್ಲೇಬೇಕಲ್ಲ ತಾಂತ್ರಿಕ ಅಧಿಕಾರಿಯಿಂದ. ಗೋಲ್ಡ್ ಯಾಕೆ ಮಾಡ್ತಿದ್ದಾರೆ? ಈ ದುಡ್ಡು ಇಲ್ಲ ಅಂದ್ರೆ ಓಕೆ, ಇವ್ರು ಆಲ್ರೆಡಿ ದುಡ್ಡು ಇದೆಯಲ್ಲ ಖಾತೆಲಿ, ದುಡ್ಡು ಇಲ್ಲ ಅಂದ್ರೆ ಓಕೆ, ದುಡ್ಡಿಲ್ಲ ಅಂದ್ರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ಲಿ, ನಮ್ಗೆ ಇಷ್ಟು ಕೋಟಿ ಹಣ ಬೇಕು ಅಂತ. ದುಡ್ಡು ಖಾತೆಲಿ ಇದ್ದು 2 ತಿಂಗಳು 3 ತಿಂಗಳು 4 ತಿಂಗಳು ಏನಕ್ಕೆ ಪೆಂಡಿಂಗ್ ಇಟ್ಕೊಂತಿದ್ದಾರೆ? ಒಂದು ಇವರು ಸ್ನೇಹಿತರು ಹೇಳ್ದಂಗೆ ಒಂದು ಪರ್ಸೆಂಟೇಜ್ ವಿಚಾರ ಇರ್ಬೋದು, ಇನ್ನೊಂದು ಈಗಗಳಿರ್ಬೋದು, ಅಥವಾ ಏನು ಸ್ಥಳೀಯವಾಗಿ DGMಗಳು ವರದಿ ಆಗ್ತಾರೆ. ಒಂದು ವೇಳೆ ಒಬ್ಬ ಗುತ್ತಿಗೆದಾರನ ಮೇಲೆ ಸರಿಯಾಗಿ ಕೆಲಸ ನಿರ್ವಹಣೆ ಆಗ್ತಿಲ್ಲ ಅಂತಂದ ಸಂದರ್ಭದಲ್ಲಿ DGMಗಳು ಏನಾದರೂ ಬಿಲ್ ಮಾಡಬಾರ್ದು ಅನ್ನೋ ಒಂದು ಫೈಲ್ ಪುಟ್ ಅಪ್ ಮಾಡಿದ್ದಾಗ ಮಾಡಕ್ ಬರೋದಿಲ್ಲ. ಅದನ್ನು ವಿಚಾರಣೆ ಮಾಡಲೇಬೇಕು, ಗುತ್ತಿಗೆದಾರರಿಗೆ ನೋಟಿಸ್ ಇಶ್ಯೂ ಮಾಡಬೇಕು, ಆಗಿರುವಂಥ ತಪ್ಪುಗಳನ್ನ ತಿದ್ದುಕೊಬೇಕಾಗ್ತದೆ. ಮತ್ತೆ ಮಾರ್ಷಲ್ಗಳು ಸಹ ಮಾನಿಟರಿಂಗ್ ಮಾಡ್ತಿರ್ತಾರೆ. ಮಾರ್ಷಲ್ಗಳು ಸರಿಯಾದ ಟೈಮ್ಗೆ ಆಟೋಗಳು ಬರ್ತಿದ್ಯಾ, ಡ್ರೈವರ್ಗಳು ಕರೆಕ್ಟಾಗಿ ಬರ್ತಿದ್ದಾರಾ, ಆಟೋ ಸರಿಯಾದ ಸಮಯಕ್ಕೆ ಹೋಯ್ತಾ ಬಂತ, ಇದನ್ನು ಸಹ ಮಾರ್ಷಲ್ಗಳು ಮಾನಿಟರ್ ಮಾಡ್ತಿರ್ತಾರೆ. ಅವರು ನೇರವಾಗಿ ನನಗೆ ಇತರ ಪ್ರಕಾರ ಮುಂಚೆ BBMP ಇದ್ದಂಥ ಸಂದರ್ಭದಲ್ಲಿ ಅವರು ವರದಿಯನ್ನು ಡೈರೆಕ್ಟ್ ಕಮಿಷನರ್ ಕೊಡ್ತಿದ್ರು. ಸೊ ಈಗ BSWM ಆದ್ಮೇಲೆ ಯಾರು ಅವರು ಡೈರೆಕ್ಟ್ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮುಂಚೆ ಇದ್ದಂಥ ಸಂದರ್ಭದಲ್ಲಿ BBMP ಕಮಿಷನರ್ ನೇರವಾಗಿ ಕಮ್ಯುನಿಕೇಟ್ ಮಾಡ್ತಿದ್ರು. ಹಂಗಾಗಿ ಆ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಅಬ್ಜೆಕ್ಷನ್ಸ್ ಇತ್ತು ಅಂದ್ರೆ ಅವಾಗ ಬಿಲ್ಗಳು ಹೋಲ್ಡ್ ಆಗ್ಬೋದು. ಉದ್ದೇಶಪೂರ್ವಕವಾಗಿ ಬಿಲ್ ಹೋಲ್ಡ್ಗಳು ಮಾಡ್ತಾರೆ ಅಂದ್ರೆ ಇವ್ರಿಗೂ ಅವ್ರಿಗೂ ತಿಕ್ಕಾಟ ಇರ್ಬೋದು, ಅಥವಾ ಬೇರೆ ಏನೋ ಪರ್ಸೆಂಟೇಜ್ ಅಲ್ಲಿ ಲೆಕ್ಕಾಚಾರಗಳಿರ್ಬೋದು. ಆದರೆ ಬಿಲ್ಲೇ ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡೋಕೆ ಅವಕಾಶನೇ ಇಲ್ಲ. ಬೇರೆ ಬಿಡಿ, ನಾನು ಒಂದು ನಾವು BBMP ಬಗ್ಗೆ ಅಥವಾ BSW ಬಗ್ಗೆ ಮಾತಾಡೋಣ. ಬೇರೆ ಬಿಲ್ಗಳು ಬೇರೆ ಇಲಾಖೆಗಳದ್ದು ಸಪರೇಟ್ ಇಲ್ಲ, ಅದು ನಮಗೆ ಈಗ ಈ ವಿಚಾರದಲ್ಲಿ ಬೇಡ ಅದು. ಸೊ BBMP ವಿಚಾರದಲ್ಲಿ BSW ವಿಚಾರಕ್ಕೆ ಬರ್ತೀವಿ ಅಂದ್ರೆ ಗುತ್ತಿಗೆದಾರರ ಲೋಪಗಳಿಲ್ಲದೆ ಇವ್ರು ಬಿಲ್ ಹೋಲ್ಡ್ ಮಾಡಕ್ ಸಾಧ್ಯ ಇಲ್ಲ. ಇವ್ರು ಬಿಲ್ ಹೋಲ್ಡ್ ಮಾಡಿದ್ದಾರೆ ಅಂದ್ರೆ ಗುತ್ತಿಗೆದಾರ ತಪ್ಪಿರ್ತದೆ, ಅದನ್ನ ಸರಿಪಡಿಸ್ಕೊಂಡು ಕಮ್ಯುನಿಕೇಶನ್ ಮಾಡ್ಲೇಬೇಕಾದ್ರೆ ಯಾರು ಇವರಿಂದ ಅವರು ಒಡಂಬಡಿಕೆಯಿಂದ ಕೆಲಸ ಮಾಡಬೇಕು. ಈಗಗಳು ಬಿಡಬೇಕು. ಇಲ್ಲಿ ವೈಯಕ್ತಿಕ ಈಗಗಳಿದೆಯಲ್ಲ, ನೀನಾ ಅಂತ, ನಾನು ಅಲ್ಲ ನೀನು ಅಲ್ಲ. ಇವತ್ತು ಇದು 2 ವರ್ಷ ಅಧಿಕಾರಿ ಸಂಧಾನ ಸಭೆ ಮಾಡಿಸಿದ್ರಲ್ಲ ಸರ್, ಸಂಧಾನ ಸಭೆ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು, ಇವರು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು 26ನೇ ತಾರೀಕಿಗೆ. ಅದಾದ ನಂತರ ಮತ್ತೊಂದು ಪ್ರಹಸನ ಶುರುವಾಯ್ತು ಇದೇ ವಿಚಾರದಲ್ಲಿ. ನೋಡಿ, ಸಂಧಾನ ಸಭೆ ಏನಾಗಿರ್ಬೋದು, ಯಾವ್ದೋ ಒಂದು ಮಾತುಗಳಲ್ಲಿ ಓಕೆ ಆಗಿರ್ಬೋದು, ಈಗ ಇಂಟರ್ನಲ್ ಆಗಿ ಏನ್ ನಡೀತು ಅಂತ ಬಹಿರಂಗ ಯಾರು ಹೇಳಿದಾರೆ ಈಚೆ? ಈ ಸಂಧಾನದಲ್ಲಿ ಏನ್ ನಡೀತು ಅಂತ ಯಾರು ಹೇಳಿದಾರ? 2 ಮಾತು ನಮ್ಮಂತ ಮಾಧ್ಯಮಗಳು ಹೋದಾಗ 1-2 ಮಾತು ಹೇಳ್ತಾರೆ, ಸಂಧಾನ ಆಗಿದೆ, 2 ತಿಂಗಳು ಬಿಲ್ ರಿಲೀಸ್ ಮಾಡಿದ್ರೆ ಮುಗಿದಾಯ್ತು. ಬಟ್ ಒಳಗಡೆ ಏನ್ ನಡೀತು ಅನ್ನೋದು ಗೊತ್ತಾಗ್ಬೇಕಲ್ಲ, ಅದನ್ನ ಯಾರು ಬಹಿರಂಗ ಪಡ್ತಾರೆ? ಇಲ್ಲಾಂದ್ರೆ ಇವ್ರಿಗೆ ಗುತ್ತಿಗೆದಾರ ಸಂಘದವರೇ ಬಹಿರಂಗ ಪಡಿಸ್ಬೇಕು ಏನ್ ನಡೆದಿದೆ ಅಂತ. ಮಾತನಾಡ್ತೀನಿ. ಎಸ್, ಬೆಂಗಳೂರಿನ ಕಸದ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಘನತ್ಯಾಜ್ಯ ವಿಲೇವಾರಿ ನಿಯಮ 2000 ಮತ್ತು 2016ರ ಕೆಲವೊಂದಿಷ್ಟು ನಿಯಮಗಳಿದೆ. ಆ ನಿಯಮಗಳು ಬೆಂಗಳೂರಿನಲ್ಲಿ ಫಾಲೋ ಆಗ್ತಾ ಇಲ್ಲ ಎನ್ನುವಂಥ ಆರೋಪ ಕೂಡ ಇದೆ. ಈ 23ನೇ ತಾರೀಕಿಗೆ ಮಾರ್ಚ್ ತಿಂಗಳಲ್ಲಿ ಈ ಸಂಘರ್ಷ ಶುರುವಾದಾಗ, ತಿಕ್ಕಾಟ ಶುರುವಾದಾಗ, ನಾವು ಕಸವನ್ನು ಸಂಗ್ರಹ ಮಾಡೋದಿಲ್ಲ ಅಂತ ಗುತ್ತಿಗೆದಾರರು ಪಟ್ಟು ಹಿಡಿದಾಗ, ಅದಾದ ನಂತರ ಇವರು ಬಂದು ಇಲ್ಲ ನಿಮ್ಮ ಮೇಲೆ FIR ಮಾಡ್ತೀವಿ ಅಂತ ಕೆಲವೊಂದಿಷ್ಟು ಗುತ್ತಿಗೆದಾರರ ವಿರುದ್ಧ FIR ಆಯಿತು, ಎಲ್ಲವೂ ಆಯಿತು. ಅವತ್ತು ಎಸ್ಮಾ ಜಾರಿ ಆಯಿತು, ಎಸ್ಮಾ ಜಾರಿ ಮಾಡಿದ್ದಾರೆ. ಇದು ಹೆಂಗೆ ಕಾರ್ಮಿಕರ ಮೇಲೆ ಎಫೆಕ್ಟ್ ಬೀಳುತ್ತೆ? ಈಗ ಎಸ್ಮಾ ಜಾರಿ ಮಾಡಿದಾರಲ್ಲ ನಮ್ಮ ಅಧಿಕಾರಿಗಳು, ಅದು ಎಸ್ಮಾ ಜಾರಿ ಮಾಡಿರೋದು ಬಂದ್ಬಿಟ್ಟು 2025 ಸೆಪ್ಟೆಂಬರ್ ತಿಂಗಳು 19ನೇ ತಾರೀಕು ಆದೇಶ ಮಾಡಿರೋದು. ಈಗ ಮೊನ್ನೆ ಗುತ್ತಿಗೆದಾರರು ಸ್ಟ್ರೈಕ್ ಮಾಡ್ತೀನಿ ಅಂದಾಗ ಮಾಡಿಲ್ಲ. ಅದರಲ್ಲಿ ಆದೇಶ ಮಾಡಬೇಕಾದ್ರೇ ಅಗತ್ಯ ಸೇವೆಗಳಿಗೆ ಪಡೋದ್ರಿಂದ ಇವ್ರನ್ನ ಯಾವುದೇ ಕಾರಣಕ್ಕೂ ಇವರು ಧರಣಿಗಳು, ಸತ್ಯಾಗ್ರಹಗಳು ಇಂಥದ್ದು ಯಾವುದು ಹಮ್ಮಿಕೊಳ್ಳಬಾರ್ದು ಅಂತ ಹೇಳ್ಬಿಟ್ಟು 1 ವರ್ಷದ ಒಳಗೆ ಅವಧಿವರೆಗೂ ಯಾವುದೇ ಪ್ರೊಟೆಸ್ಟ್ಗಳನ್ನ ಮಾಡಬಾರ್ದು ಅಂತೇಳಿ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ ಸರ್ಕಾರದಿಂದ 2025ರಲ್ಲಿ 25 ಸೆಪ್ಟೆಂಬರ್ 19ನೇ ತಾರೀಕು. ಓಕೆ, ಅದನ್ನೇ ಇವಾಗ ಮತ್ತೆ ನಿಮ್ಮ ಮೇಲೆ ಜಾರಿ ಮಾಡ್ತೀನಿ ಅಂತ ಮೊನ್ನೆ ಬೆದರಿಸಿರೋದು. ಆದರೆ ಅವತ್ತು ಗುತ್ತಿಗೆದಾರರ ಕೆಲಸ ನಿಲ್ಲಿಸಿರೋದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ನಮ್ಮ ಸಂಘಟನೆಯಿಂದ ನಾವಂತೂ 100% ನಮ್ಮ ಕಾರ್ಮಿಕರನ್ನೆಲ್ಲ ಕೆಲಸ ಮಾಡಬೇಡಿ ಅಂತಾನೆ ನಿಲ್ಲಿಸಿದ್ರಿ. ಕೆಲಸ ಮಾಡಬೇಡಿ ಅಂತಾನೆ. ಅದೇನಾಗತ್ತ ಯಾಕಂದರೆ LVPS ರಲ್ಲಿ ನಮ್ಮ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅದನ್ನು ತಡೆಗಟ್ಟಬೇಕು. ಯಾಕಂದರೆ ನಿಮಗೂ ಗೊತ್ತಿದೆ, ವನತ್ಯಾಜ್ಯ ಹಸಿತ್ಯಾಜ್ಯನ ಬೇರ್ಪಡಿಸೋಂಥ ಸಮಯದಲ್ಲಿ ನಮ್ಮ ಕಾರ್ಮಿಕರಿಗೆಲ್ಲ ಏನು ಸಿರಂಜ್ಗಳು ಮತ್ತು ಈ ಸ್ಯಾನಿಟರಿ ಪ್ಯಾಡ್ಸ್ಗಳು ಈ ಥರದ್ದೆಲ್ಲ ಮುಟ್ಟಿ
ಇನ್ಫೆಕ್ಷನ್ ಆಗಿ ಬಹುತೇಕ ಬಾಡಿ ಕಾರ್ಮಿಕರು ಬೆಳಗ್ಗೆ ಕಸ ಸಂಗ್ರಹಣೆಗೆ ಬಂದಾಗ ಯಾವ ಹ್ಯಾಂಡ್ ಗ್ಲೌಸ್ ಏನು ಉಪಯೋಗಿಸೋದಲ್ಲವಲ್ಲ, ಯಾಕೆ ಉಪಯೋಗಿಸೋದು ಕೊಡಬೇಕಲ್ಲ ಇವರು, ಓಕೆ ಗುತ್ತಿಗೆದಾರರು ಕೊಡಬೇಕಲ್ವಾ. ಮತ್ತು ಆರೋಗ್ಯ ಆರೋಗ್ಯ ಏನೋ ಬಂದ ಇವನಿಲ್ಲ ಅಂದರೆ ಇನ್ನೊಬ್ಬ ಕೆಲಸ ಮಾಡ್ತಾನೆ, ಇವನಿಲ್ಲ ಅಂದ್ರೆ ಇನ್ನೊಬ್ಬ ಕೆಲಸ ಮಾಡ್ತಾನೆ ಅಷ್ಟೇ. ಇವನ್ ಸತ್ರೆ ಅಲ್ಲ, ಮತ್ತೆ ಸಂಘ ಈಗ ಸಂಘಗಳಿರೋದು ಅವ್ರನ್ನ ರಕ್ಷಣೆ ಮಾಡಕ್ಕೆ, ಸಂಘಗಳು ಧ್ವನಿ ಎತ್ತಬೇಕಲ್ಲ ವಿಚಾರದಲ್ಲಿ. ಈ ವಿಚಾರದಲ್ಲಿ ನಾವು ಧ್ವನಿ ನಿರಂತರವಾಗಿ ಎತ್ತಾ ಇದ್ರು ಅಧಿಕಾರಿಗಳು ಗುತ್ತಿಗೆದಾರ ಹತ್ರ ಶಾಮೀಲ್ ಆಗ್ತಾ ಇದ್ದಾರೆ. ಒಂದೊಂದು ಕಂಪ್ಲೇಂಟ್ಗೂ ರಾಮಲಿಂಗೇಗೌಡ್ರೆ ಒಂದೊಂದು ಕಂಪ್ಲೇಂಟ್ಗೂ ಅವರು ಗುತ್ತಿಗೆದಾರರ ಹತ್ರ ಹೋಗಿ ಡಿಮ್ಯಾಂಡ್ ಬೆಳೆಸ್ಕೊಂತ ಇದ್ದಾರೆ. ಯಾರು AGMಗಳು. ನಾವು ಎಷ್ಟು ಮಟ್ಟಿಗಾದರೆ ಅಷ್ಟು ಮಟ್ಟಿಗೆ ಹೋರಾಟಗಳನ್ನ ನಡೆಸ್ತಾನೆ ಇದ್ದೀವಿ. ಪ್ರತಿ ತಿಂಗಳಿಗೆ ನಮ್ದು ಯಾವುದೋ ಒಂದು ಹೋರಾಟ ಇದ್ದೇ ಇರುತ್ತೆ ಇವ್ರ ವಿರುದ್ಧ. ಹೋರಾಟ ನಡೆಸ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ಬೇಕಾದ್ರೆ ಮ್ಯಾಕ್ಸಿಮಮ್ ನಾವೇನು ಮಾಡ್ಬೋದು, ಹೋರಾಟ ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಫಲಿತಾಂಶ ಬಂದ್ಬಿಟ್ಟು ನಮಗೆ ಭರವಸೆ ಒಂದೇ ಸಿಕ್ಕಿರೋದು. ಇದುವರೆಗೂ ಆ ಭರವಸೆ ಈಡೇರಲೇ ಇಲ್ಲ. ಓಕೆ, ಅದು ಮುಖ್ಯವಾಗಿ ಯಾರು ನಮ್ಮ ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರು, ಅವ್ರ ಹತ್ರನೇ ಹೋಗಿ ಈ ರೀತಿ ಸಮಸ್ಯೆಗಳು ಅಂತ ಹೇಳ್ಕೊಂಡ್ರೆ ನಮ್ಮ ಕರ್ನಾಟಕಕ್ಕೆ ಉಪಮುಖ್ಯಮಂತ್ರಿಗಳವರು, ನಮ್ಮ ಬೆಂಗಳೂರಿಗೆ ನಗರಾಭಿವೃದ್ಧಿ ಸಚಿವರು, ಅವರೇನೇ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಭ್ರಷ್ಟ ಅಧಿಕಾರಿಗಳ ಪರವಾಗಿ ಗುತ್ತಿಗೆದಾರ ಪರವಾಗಿ ನಿಲ್ತಾ ಇದ್ರೆ ನಮ್ಮ ಗೋಲ್ನ ಯಾರು ಕೇಳಿಸ್ಕೊಳ್ಳೋರು? ನಾವು ಎಷ್ಟು ಮಟ್ಟಿಗೆ ಅಂದರೆ ಲಾಸ್ಟ್ಗೆ ಅವ್ರ ಕಾರ್ಗಳಿಗೆ ಅಡ್ಡ ಬಿದ್ದು ಕಾರ್ ಮುಂದೆ ಹೋಗದೇ ಇರೋ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೀರಿ. ಅವ್ರ ಮನೆಗಳ ಹತ್ರ ಧಿಕ್ಕಾರಕ್ಕೆ ಹೋಗಿದ್ದೀರಿ. ಅವ್ರು ಅದೇ ವಿಧಾನಸೌಧ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ದೀರಿ. ಅದೇ ಫ್ರೀಡಮ್ ಪಾರ್ಕಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನ ಕುತ್ಕೊಂಡಿದ್ದೀರಿ. ಇದು ಯಾವುದನ್ನು ಕೇರ್ ಅಂದೆ. ಇವತ್ತು ಮಾನ ಮರ್ಯಾದೆ ಮುಟ್ಟಿ ಏನದು 3 ಬಿಟ್ಟವನು ಊರಿಗೆ ದೊಡ್ಡವರು ಅಂದಾರಲ್ಲ, ಆ ರೀತಿ ನಮ್ಮ DCM ಅವರು 3 ಬಿಟ್ಟು ನಿಂತವ್ರೆ. ಯಾರೇನೇ ಅನ್ಕೊಳ್ಳಿ, ನಾನು ಮಾಡೋದು ಮಾಡ್ತೀನಿ, ನಾನು ಭ್ರಷ್ಟಾಚಾರಗಳಿಗೆ ನಾನು ಸಪೋರ್ಟ್ ಮಾಡೋದು, ಭ್ರಷ್ಟ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡೋದು ಅಂತೇಳಿ. ಬರ್ತೀನಿ ಸರ್. ನನ್ನೊಂದು ಪ್ರಮುಖವಾದ ಪ್ರಶ್ನೆ ಇದೆ. ಒಂದು ನಿಯಮ ಏನೋ ಹೇಳಿದಾರಂತೆ, ಕೆಲಸದ ಸಮಯದಲ್ಲಿ 10% ಕಾರ್ಮಿಕರು ಗೈರು ಹಾಜರಾದರೆ ಪ್ರತಿ ಕಾರ್ಮಿಕನಿಗೆ 500 ರೂಪಾಯಿ ದಂಡ ಹಾಕುವಂಥದ್ದೇನೋ ಇದೆ ಅಂತ ಬಂದಿದೆ ಸರ್ ಹೊಸದಾಗಿ. ಇದೇ BSWMLನ CEO ಅವರು ಬಿಟ್ಟಿದ್ರೆ ಕೆಲಸ ಮಾಡೋ ಸಮಯದಲ್ಲಿ ಒಟ್ಟಾರೆ ಹಾಜರಾತಿಯಲ್ಲಿ 10% ಏನಾದರೂ ಕಡಿಮೆ ಆದರೆ ಹಾಜರಿದ್ದ ವ್ಯಕ್ತಿಗಳಿಗೋ ಅಥವಾ ಹಾಜರಾಗದೇ ಇರುವಂಥ ಹಾಜರಾಗದೇ ಇರೋ ವ್ಯಕ್ತಿಗಳಿಗೆ 500 ರೂಪಾಯಿ ಅಂತ ಹಾಕಿದ್ದಾರೆ. ಇಲ್ಲಿವರೆಗೂ ಎಷ್ಟು ಜನಕ್ಕೆ ಹಾಕಿದ್ದಾರೆ? 0, ಯಾರಿಗೂ ಹಾಕಿಲ್ಲ. ಮತ್ತು ನಮ್ಮ ಡ್ರೈವರ್ಸು ಲೋಡರ್ಸು ಕೆಲವರು ಯಾರಾದರೂ ಕುಡ್ಕೊಂಡ್ ಬಂದಿದ್ದೆ ಅದಲ್ಲಿ 10,000 ರೂಪಾಯಿ ಕಾಂಟ್ರಾಕ್ಟರ್ಗೆ ಫೈನ್ ಅಂತ ಹೇಳಿದ್ದಾರೆ. ಎಷ್ಟು ಜನಕ್ಕೆ ಹಾಕಿದ್ದಾರೆ? ಓಕೆ, ಎಲ್ಲಿ ಅಲ್ಲ, ಇದು ಬರೀ ಪೇಪರ್ ವರ್ಕ್ ಮಾತ್ರ ಆರ್ಡರ್ ಅಷ್ಟೇ, ಯಾವ್ದು ಇಂಪ್ಲಿಮೆಂಟೇಷನ್ ಆಗಲ್ಲ. ಹಂಗಂತ ನಮ್ಮ ಕಾರ್ಮಿಕರು ಅದೇ ಪ್ರಶ್ನೆ ಕೇಳ್ತಾ ನಮ್ಮ ಕಾರ್ಮಿಕರು ಆದ್ರೆ ನಮ್ಮ ಕಾರ್ಮಿಕರು ಕುಡ್ಕೊಂಡ್ ಬರ್ತಾರೆ, ಕುಡ್ಕೊಂಡ್ ಬರಲ್ಲ ಅಂತ ಹೇಳ್ತಾ ಇಲ್ಲ. ಸುಮ್ನೆ ಎದುರಿಸೋದು ಕಾರ್ಮಿಕರಿಗೆ. ಓಕೆ, ಎದುರಿಸೋದು ಆಪಾದನೆ ಮಾಡೋದು. 500 ರೂಪಾಯಿ ನಿನಗೆ ಫೈನ್ ಆಗುತ್ತೆ ಅಂದ್ರೆ ಕೆಲ್ಸಕ್ಕೆ ಬರ್ಬೇಕು, ಕೆಲಸ ವಿಂಗಡಣೆ ಮಾಡಬೇಕು, ರೋಡಲ್ಲಿ ಬರ್ಬೇಕು, ಇರಬೇಕು ಅಷ್ಟೇ. ಆ ರೀತಿ ಹಿಂಗ್ ಮಾಡ್ತಾ ಇದಾರೆ. ದಿನಕ್ಕೊಂದು ರೂಲ್ಸು. ಆದ್ರೆ ಆ ಕಾರ್ಮಿಕನ ಕಾಪಾಡ್ಕೊಳ್ಳೋ ಯಾವುದೇ ಒಂದು ಹಿತಾಸಕ್ತಿ ಯಾರಿಗೂ ಇಲ್ಲ. ಇಲ್ಲಿ ಕಾಂಟ್ರಾಕ್ಟರ್ಗೂ ಇಲ್ಲ, BSWMLಗೂ ಇಲ್ಲ, ಗೌರ್ಮೆಂಟ್ಗೂ ಇಲ್ಲ. ಸಂಬಳ ಎಷ್ಟು ತಿಂಗಳಿಗೊಮ್ಮೆ ಆಗುತ್ತೆ ಸಂಬಳ? ಸರ್ ಮಿನಿಮಮ್ ಒಂದು 5 ತಿಂಗಳು ಕೆಲಸ ಮಾಡಿರ್ತಾನೆ ಸತತವಾಗಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜನವರಿ ಇದು ಮಾತ್ರ 1 ತಿಂಗಳದ್ದು ಕೊಡ್ತಾರೆ. 4 ತಿಂಗಳದು ಅವ್ರ ಹತ್ರನೇ ಇಟ್ಕೊಂಡು. ಸರ್, ನಾನು ಹೇಳ್ತಾ ಇರೋದು ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಜನಸಾಮಾನ್ಯ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಖರ್ಚಿರುತ್ತೆ. ಹೌದು. ಓಕೆ, ನೀವೊಂದು ಸಂಘವಾಗಿ ಅದರ ವಿರುದ್ಧ ಹೋರಾಟ ಕಾನೂನಾತ್ಮಕವಾಗಿ ಇವತ್ತಿನ ತನಕ ಫೈಟ್ ಮಾಡಿಲ್ವಾ ನೀವು? ಸರ್ ಮಾಡ್ತಾನೆ. ಸಂಘದಿಂದ ಅಥವಾ ಗುತ್ತಿಗೆದಾರರಿಂದ ಇಂಥದ್ದೊಂದು ಅನ್ಯಾಯ ಆಗ್ತಿದೆ, 5-6 ತಿಂಗಳಿಗೆ ವೇತನ ಸಿಗ್ತಾ ಇದೆ ಅಂತ ಯಾವತ್ತು ಫೈಟ್ ಆಗಿಲ್ವಾ ಇದುವರೆಗೂ? 50 ಲೆಟರ್ ಕೊಟ್ಟಿದ್ದೀವಿ ಸರ್. ಲೆಟರ್ ಅಲ್ಲ ಸರ್, ಕಾನೂನಾತ್ಮಕವಾಗಿ ಹೋರಾಟ. ಏನಾದ್ರು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಿಕ್ಕೆ ನಮ್ಗೆ ಕಾರ್ಮಿಕರ ಶಕ್ತಿ ಬೇಕಾಗುತ್ತೆ. ಕಾರ್ಮಿಕರು ನಮ್ಗೆ ವಾರ್ಡ್ಗಳಲ್ಲಿ ಮಾತ್ರ ನಮ್ಗೆ ಶಕ್ತಿ ಕೊಡ್ತಾರೆ. ಕಾನೂನಾತ್ಮಕವಾಗಿ ಹೋಗೋಣ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲಿ ವಾರ್ಡ್ಗಳಲ್ಲೇ ಗುತ್ತಿಗೆದಾರರಿಂದ ಬೆದರಿಕೆ ಆಗಿ ಕೆಲಸ ತೆಗೆಯೋದು, ಮತ್ತೊಂದು ಮಾಡೋದು, ಭಯಭೀತರನ್ನಾಗಿ ಮಾಡಿ ನಾವೇನಾದ್ರೂ ಒಂದು ಸ್ಟೆಪ್ ಯಾವ್ದಾದ್ರು ಈ ರೀತಿ ಕಾನೂನು ಹೋರಾಟ ಮಾಡೋಣ ಅಂದಾಗ ನಮಗೆ ಮತ್ತೆ ಕರೆಗಳು ಮಾಡಿಬಿಟ್ಟು, ಅಣ್ಣ ಅಷ್ಟು ದೂರ ಕಾನೂನು ಹೋರಾಟ ಬೇಡ, ನಮ್ಮ ಓನರ್ ಹತ್ರನೇ ಬರೀ ಓರಲ್ ಆಗಿ ಮಾತಾಡಿ ನಮ್ಗೆ ನ್ಯಾಯ ಕೊಡಿಸಿ ಅಂತಾರೆ. ಒಟ್ಟಿನಲ್ಲಿ ಭಯಭೀತರಾಗಿ ನಮ್ಮ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಆ ಭಯದಿಂದ ಹೊರಗೆ ಬರಬೇಕು ಅನ್ನೋ ಪ್ರಶ್ನೆ ಸಹಜವಾಗಿದೆ ಅಲ್ವಾ? ಇದೀಗ ಹೊರಗೆ ಬರಬೇಕು ಅಂದ್ರೆ ಇದಕ್ಕೆಲ್ಲ ಒಂದೇ ಕಾಯಮಾತಿ ಮಾಡಬೇಕು ಅಷ್ಟೇ. ನೇರ ವೇತನ ಮಾಡಿದ್ರು ಸಾಕು ಸರ್. ಇವ್ರಿಗೆ ಏನ್ ಬಿಲ್ಗಳು ಕೊಡ್ತಾರಲ್ಲ, ಈ 1 ವರ್ಷದಲ್ಲಿ 1600 ಕೋಟಿ 25-26 ಅಂತ ಹೇಳಿದ್ರಲ್ಲ ಸಾರು,
ಅದರಲ್ಲೇ ವರ್ಷಕ್ಕೆ ಬರೀ 120 ಕೋಟಿ ನಮ್ಮ ಸಾರ್ ಎಲ್ಲ ಕ್ಯಾಲ್ಕುಲೇಷನ್ ಹಾಕಿದ್ದಾರೆ ತ್ಯಾಗರಾಜ್ ಸರ್. ವರ್ಷಕ್ಕೆ ನೇರ ವೇತನ ಮಾಡೋದ್ರಿಂದ ಈ ಕಾರ್ಮಿಕರಿಗೆ ಬರೀ 120 ಕೋಟಿ 120 ಕೋಟಿ ನೇರವಾಗಿ ನಮಗೆ ಕೊಟ್ರೆ ಈ ಸಮಸ್ಯೆಗಳು ಯಾವುದೂ ಇರೋದಿಲ್ಲ. ಅದು ಬಿಟ್ಬಿಟ್ಟು 314 ಕೋಟಿ 316 ಕೋಟಿ ಒಂದು ಡಿವಿಷನ್ಗೆ ಎತ್ತು ಮಾಡಿಬಿಟ್ಟು ಒಂದು ಪಾಲಿಕೆಗೆ ಎಲ್ಲ ಕಾಂಟ್ರಾಕ್ಟ್ಗಳ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಸರ್. ಎಸ್ ಸರ್. ರಾಮಲಿಂಗೇಗೌಡ್ರೆ, ಈ ಘನತ್ಯಾಜ್ಯ ವಿಲೇವಾರಿ ನಿಯಮ 2000 ನಿಯಮಗಳನ್ನು ನೋಡ್ತಾ ಇದ್ದೆ ನಾನು. ಅದರಲ್ಲಿ ಭಾರಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಕಸವನ್ನು ತೆಗೆದುಕೊಂಡು ಹೋಗುವಾಗ ಕಸ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಕಾಣಬಾರದು. ನಿಯಮ ಇರೋದು, ಸತ್ಯ ಇರೋದು. ಕಸ ಯಾವುದೇ ಕಾರಣಕ್ಕೂ ರಸ್ತೆಗಳಲ್ಲಿ ಸೋರಿಕೆ ಆಗಬಾರದು. ಲಿಚೆಡ್ ನೀರು ಒಂದು ಕಸ ಯಾವುದೇ ಕಾರಣಕ್ಕೂ ಸೋರಿಕೆ ಆಗಬಾರದು. ಕಸವನ್ನು ನೀವು ತೆಗೆದುಕೊಂಡು ಹೋಗುವಾಗ ಕಸದ ಮೇಲೆ ಏನಾದರೂ ಹಾಕಿರಬೇಕು, ಸುರಕ್ಷತೆಯಿಂದ ಒಂದು ಟಾರ್ಬಲ್ ಏನೋ ಹಾಕಿರಬೇಕು ಅನ್ನುವಂಥ ನಿಯಮ ಇದೆ. ಬಟ್ ವಿಪರ್ಯಾಸ ಅಂದರೆ ಬೆಂಗಳೂರಿನ ಕಸದ ವಾಹನಗಳನ್ನು ನೋಡ್ಬಿಟ್ರೆ ಅವುಗಳನ್ನು ಮತ್ತೊಬ್ಬರು ತಬ್ಬಬೇಕಾದಂಥ ಪರಿಸ್ಥಿತಿ ಇದೆ ಸರ್. ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ ಸರ್. ಯಾಕೆ ಹಿಂಗೆ? ಅದೇ ಹೇಳಿದ್ನಲ್ಲ ಸರ್, ಇಚ್ಛಾಸಕ್ತಿ ಬೇಕಿದೆ. ಯಾವುದೇ ಒಬ್ಬ ಅಧಿಕಾರಿ ನಾನು ಸರ್ಕಾರದಿಂದ ಸಂಬಳ ತಗೊಂತೀನಿ, ನನಗೆ ಒಬ್ಬ ಸರ್ಕಾರ ಜನಗಳ ಸೇವೆಗಾಗಿ ನೇಮಕ ಮಾಡಿದ್ದಾರೆ, ನನ್ನ ಕರ್ತವ್ಯ ಏನು, ನನ್ನ ಕೆಲಸ ಏನು, ನನ್ನ ಲಿಮಿಟ್ ಏನು ಅನ್ನೋ ಮೊದಲು ತಿಳ್ಕೊಬೇಕಿದೆ. ಇಲ್ಲೇನಾಗಿದೆ BBMPಯಲ್ಲಿ BBMP ಇದ್ದಂಥ ಈಗೇನು ಕಸದ BBMP ಲಿಮಿಟ್ಸ್ ಅಲ್ಲಿ ಇತ್ತು, ಹಲವಾರು ವರ್ಷಗಳಿಂದ ಗೂಟ ಹೊಡೆದು ಕೂತ್ಕೊಂಡಿರೋ ಅಧಿಕಾರಿಗಳು ತುಂಬಾ ಜನ ಇದ್ದಾರೆ. ಇವರು ಬಲ್ತ್ ಬಿಟ್ಟಿದ್ದಾರೆ. ಇವರು ರಾಜಕೀಯವಾಗಿ ಸಕ್ತರಿದ್ದಾರೆ, ಹಣ ಬಲದಲ್ಲೂ ಸಕ್ತರಿದ್ದಾರೆ, ಸ್ವಂತ ಬಲದಲ್ಲೂ ಸಕ್ತರಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಯಾರು ಅಳ್ಳಾಡ್ಸಕ್ ಆಗ್ತಿಲ್ಲ. ಹಂಗಾಗಿ ನನ್ನನ್ನು ಕೇಳೋರು ಯಾರು ಅನ್ನೋದು ಸಾರ್ವಜನಿಕರಿಗೆ ಇದ್ರ ಅವೇರ್ನೆಸ್ ಇಲ್ಲ. ಈ ಕಸದ ಗಾಡಿ ಹೆಂಗಿರಬೇಕು, ಹೆಂಗ್ ಹೋಗ್ಬೇಕು, ಕಸ ಯಾವ ಟೈಮ್ಗೆ ಎತ್ತಬೇಕು, ನಿಯಮಗಳನ್ನು ಕೂಡ ನೋಡಿದ್ರು ಕೂಡ ಸಾಧ್ಯ ಆಗಲ್ಲ. ಇವರು ಜನಗಳಿಗೆ ಅವೇರ್ನೆಸ್ ಇಲ್ಲ. ಜನಗಳಿಗೆ ಏನು, ಕಸದ ಲಾರಿ ಹೋಗ್ತಿದೆ, ವಾಸನೆ ಅಂತ ಮೂಗ್ ಮುಚ್ಕೊಬೇಕು ಅಷ್ಟೇ ಗೊತ್ತಿರೋದು. ಕಸ ಬಿದ್ದೋಯ್ತಾ ಅವ್ನಿಗೆ ಹೋಗಿ ಓವರ್ಟೇಕ್ ಮಾಡ್ಕೊಂಡೆ ಕಸ ಬಿದ್ದೋಯ್ತಾ ಎತ್ಕೊಂಡೋಗಪ್ಪ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ನಾವು ಬೈಕೊಂಡು ಮುಂದಕ್ಕೆ ಹೋಗುವಂಥದ್ದು. ಇದನ್ನೆಲ್ಲ ಮಾಡಬೇಕಾಗಿರೋದು ಯಾರು? ಪಾಲಿಕೆಯಿಂದ BSW ಇಂದ ಏನು ಸಂಬಳ ತಗೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಆಫೀಸಲ್ಲಿ ಕುತ್ಕೊಳ್ಳೋದಲ್ಲ ಇವರು. ಈಗ ಎಕ್ಸಾಂಪಲ್ BSW ಶಾಂತಿನಗರದಲ್ಲಿ ಮೀಟಿಂಗ್ ಇದೆ ಅಂದ್ರೆ 1-2 ಅವರ್ ಮುಂಚೆನೆ ಆಫೀಸ್ ಬಿಟ್ಬಿಡ್ತಾರೆ ಇವರು. ಆಫೀಸ್ 2 ಅವರ್ ಬಿಟ್ಟು ಅಲ್ಲೋಗಿ 1 ಅವರ್ ವೆಯ್ಟ್ ಮಾಡ್ತಿರ್ತಾರೆ. ಇಲ್ಲಿ ಕಷ್ಟ ಸುಖಗಳು ಮಾತಾಡ್ತಿರೋದು. ಸೊ ಅದ್ರ ಬದಲಾಗಿ ಗೂಗಲ್ ಮೀಟಿಂಗ್ ಮಾಡ್ಬೋದು, ಇನ್ಸ್ಟ್ರಕ್ಷನ್ ಇದೆ ಅದರಲ್ಲೇ ಓವರೆಲ್ಲ ಕೊಡ್ಬೋದು. ಗೂಗಲ್ ಮೀಟಿಂಗ್ ಅಲ್ಲ ಯಾಕೆ ಇಲ್ಲಿ ಬನ್ನಿ, ಪದೇ ಪದೇ ಬನ್ನಿ ಅಂತ ಹೇಳುವಂಥ ಅವಶ್ಯಕತೆ ಏನಿದೆ? ಮತ್ತೆ ನೀವು ಹೇಳಿದ್ರೆ ವಾಸನೆ ಬರ್ತದೆ ಮತ್ತೆ ಮುಚ್ಚಿರ್ಬೇಕು ಅಂತೇಳಿ ಸತ್ಯ. ಆದ್ರೆ ಎಷ್ಟು ಆಟೋಗಳಿಗೆ ಡೋರ್ ಇದೆ ಇದರಲ್ಲಿ? ಈ ಮನೆ ಕಸ ಮಾಡ್ತಾರಲ್ಲ, ಎಷ್ಟು ಆಟೋಗಳಿಗೆ ಡೋರ್ ಇದೆ, ಎಷ್ಟು ಆಟೋಗಳಿಗೆ ಫ್ರಂಟ್ ಗ್ಲಾಸ್ ಇದೆ, ಎಷ್ಟು ಆಟೋಗಳಿಗೆ ಲೈಟ್ ಇದೆ, ಎಷ್ಟು ಆಟೋಗಳಿಗೆ ಬ್ರೇಕ್ ಲೈಟ್ ಎಲ್ಲ ಆಗ್ತಿದೆ. ಇದನ್ನ ಈ ಅಧಿಕಾರಿಗಳು ನೋಡ್ತಿಲ್ವಾಗಿದ್ರೆ ವಾಹನಗಳನ್ನ ಸುಸತ್ತಿಲಿ ನೀಟಾಗಿ ಇಟ್ಕೊಬೇಕು ಅನ್ನೋದಿದೆ. ಅಂತ ವಾಹನಗಳನ್ನೇ ಬಳಸಬೇಕು ಅಂತಾನು ಈ ಹಿಂದೆ BBMP ರೂಲ್ಸ್ ಮಾಡಿ. ಆದ್ರೆ ಇವತ್ತು ಡೋರೇ ಇರಲ್ಲ, ಡೋರೆ ಅಳ್ಳಾಡ್ತಾ ಇರ್ತದೆ. ಇನ್ನೊಂದು ಹೈಡ್ರಾಲಿಕ್ ಹೈಡ್ರಾಲಿಕ್ ಇರಲ್ಲ. ಅಲ್ಲೋಗಿ ಪಾಪ ಕಾರ್ಮಿಕ ಕೈಯಿಂದ ಸಂಗ್ರಹ ಮಾಡಿರ್ತಾರೆ, ಆ ಕಸ ಸಂಪೂರ್ಣವಾಗಿ ರಸ್ತೆಯಲ್ಲೇ ಸುರಿತಾ ಹೋಗ್ತಾ ಇದೆ. ಅದು ಇದೆ. ಈಗ ಆಟೋ ಹೋಗ್ತೀವಿ, ಅವ್ರೇನು ಆಮೇಲೆ ನಿಧಾನಕ್ಕೂ ಹೋಗಲ್ಲ, ಆಮೇಲೆ ಅವ್ರಿಗೂ ಬೇಪ ಟೈಮಿಂಗ್ಸ್ ಮಾಡಿರ್ತಾರೆ, ಬೇಗ ಬರಲೇಬೇಕು ಅಂತ. ಹಾಗಾಗಿ ಪಾಸ್ಟ್ ಹೋಗ್ತಿರುವಂತದ್ದು ಎಲ್ಲ ಗಾಳಿಗೆ ಆರ್ತಾ ಹೋಗ್ತಾ ಇರ್ತದೆ. ಇನ್ನೊಂದು ಈ ದೊಡ್ಡ ಲಾರಿಗಳೊಂದಿದೆ, ಅದು ಪ್ರೆಸ್ ಮಾಡಿ ಪ್ಲಾಂಟ್ಗಳಿಗೆ ತಗೊಂಡೋಗಿಡುವಂಥದ್ದು. ಅದಕ್ಕೊಂದು ಮಾರ್ಗಸೂಚಿ ಇದೆ. ಆ ಹಸಿ ಕಸವನ್ನ ಏನ್ ಲಾರಿ ತುಂಬಿಕೊಳ್ಳುತ್ತೆ, ಅದು ಲಿಚೆಡ್ ಬರುತ್ತೆ, ಅದರಿಂದ ಕೆಮಿಕಲ್. ಆ ಕೆಮಿಕಲ್ ನೀರು ಅಂದ್ರೆ ಕಸದ ನೀರು ತುಂಬಾ ಅಪಾಯಕಾರಿ. ಅದನ್ನ ಸೋರಬಾರ್ದು ಅಂತ ರೂಲ್ಸ್ ಇದೆ. ವಾಸನೆ ಬರಬಾರ್ದು, ಪಬ್ಲಿಕ್ ವಾಸನೆ ಬರಬಾರ್ದು, ಹೊರಗಡೆ ಸೋರಬಾರ್ದು ಅಂತಿದೆ. ಎಷ್ಟು ಲಾರಿಗೆ ಇವ್ರು ದಂಡ ಹಾಕಿದ್ದಾರೆ, ಎಷ್ಟು ಲಾರಿಗಳಿಗೆ ಫೈನ್ ಹಾಕಿದ್ದಾರೆ, ಎಷ್ಟು ಲಾರಿಯವ್ರ ಮೇಲೆ ಇವ್ರು ಕ್ರಮ ಜರುಗಿಸಿದ್ದಾರೆ? ಇಲ್ಲ. ಯಾರು ಮಾಡ್ಬೇಕಿದ? ಯಾರು ಮಾರ್ಷಲ್ಸ್ಗಳು ಮಾಡ್ಬೇಕಾ? ಅವ್ರು ಮಾಡ್ತಿಲ್ಲ. BSW ಅಧಿಕಾರಿಗಳು ಮಾಡ್ಬೇಕಾ? ಎಲ್ಲಿ ಮಾಡ್ತಿದ್ದಾರೆ ಇವರು? ತನ್ನ ಜವಾಬ್ದಾರಿ ಏನು? ಆಮೇಲೆ ನಾವೇನ್ ಮಾರ್ಗಸೂಚಿ ಹೊರಡಿಸಿದೀವಲ್ಲ, ಯಾರಿಗೆ ಈ ಗುತ್ತಿಗೆದಾರರಿಗೆ ನಾವೇನ್ ಮಾರ್ಗಸೂಚಿ ಹೊರಡಿಸಿದೀವಿ, ಅದು ಸಮಯಕ್ಕೆ ಸರಿಯಾಗಿ ಪಾಲನೆ ಆಗ್ತಿದ್ಯಾ? ಅದನ್ನ ನೋಡ್ಬೇಕಾಗಿರೋದು ಯಾರು? ಇದೇ AGMಗಳು, DGMಗಳು, ಇದೇ ಮಾರ್ಷಲ್ಸ್ಗಳು. ಯಾಕೆ ಇವ್ರನ್ನೆಲ್ಲ ಸಂಬಳ ಕೊಟ್ಟು ಕೂರಿಸ್ಕೊಂಡಿರುವಂತದ್ದು? ಈ ಆಮೇಲೆ ರೂಲ್ಸ್ಗಳು ಅಂತ ಬಂದಾಗ ತುಂಬಾ ರೂಲ್ಸ್ಗಳಿದೆ ಇವ್ರಿಗೆ, 1-2 ರೂಲ್ಸ್ಗಳಿಲ್ಲ. ಮತ್ತೆ ಈ ಪ್ರಾಣಿ ತ್ಯಾಜ್ಯದ ಬೇರೆ ಒಂದು ಸಪರೇಟ್ ಆಗಿ ಮಾಡಿದ್ದಾರೆ. ಪ್ರಾಣಿ ತ್ಯಾಜ್ಯದು ವಾಸನೆನೇ ಬರಬಾರ್ದು, ಮತ್ತೆ ಪಬ್ಲಿಕ್ ಓಡಾಡೋ ಸಮಯದಲ್ಲಿ ಗಾಡಿಗಳೇ ಈಚೆಗೆ ಬರಬಾರ್ದು ಅಂತಿದೆ. ಇವತ್ತು ಬನ್ನಿ ನನ್ನ ಜೊತೆ ಒಂದು ಕೋಳಿ ಅಂಗಡಿ ಮುಂದೆ ಮಧ್ಯಾಹ್ನ ಮೇಲೆ ಶುರುವಾಗುತ್ತೆ ಇವ್ರ ಆಟಗಳು. ಆ ವಾಸನೆಗೆ ಅಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ. ಅದನ್ನ ಯಾರಿಗೆ ಅವೇರ್ನೆಸ್ ಮಾಡಬೇಕು? ಓಲಿ ಯಾರು ಕಂಪ್ಲೇಂಟ್ ಮಾಡ್ಬೇಕು ನಾವು? ಈಗ ಆಯ್ತು, ಯಾವ್ದ್ರ ಮೇಲಾದ್ರೂ ತಗೊಳ್ಳಿ, ಕಸ ಇಲ್ಲಿ ಬಿದ್ದಿದೆ, ಯಾರಿಗೆ ಕಂಪ್ಲೇಂಟ್ ಮಾಡಬೇಕು? ನಮ್ ರಸ್ತೆಗೆ ಕಸಿನವ್ರು ಬಂದಿಲ್ಲ, ಯಾರು ಕಂಪ್ಲೇಂಟ್ ಮಾಡಬೇಕು? ಇವ್ರು ಸೂಪರ್ವೈಸರ್ ಅಂತ ವಾರ್ಡ್ ವೈಸರ್ ಮಾಡಿದ್ದಾರೆ. ಸೂಪರ್ವೈಸರ್ ಯಾರು ಅವ್ರ ಗಮನಕ್ಕೆ ಬರ್ತೋ ಅಥವಾ ಯಾರು ಪರಿಚಯ ಇದ್ರೆ ಅವ್ರನ್ನ ಅಷ್ಟೇ ಗ್ರೂಪ್ಗೆ ಆಡ್ ಮಾಡಿರ್ತಾರೆ. ಅವರೆಲ್ಲ ಒಂದ್ ಕಡೆ ಫೋಟೋ ತೆಗೆದು ಹಾಕಿದ್ರೆ ಅವಾಗ ಮಾತ್ರ ಕಸ ತೆಗೆಯುವಂಥದ್ದು.
ಉಳಿದಂಥ ಜನಗಳೆಲ್ಲ ಎಲ್ಲಿ ಏನು ಮಾಡ್ತಾರೆ, ಜನಗಳಿಗೆ ಗೊತ್ತಾಗಬೇಕಲ್ಲ, ಹೌದು ಇಲ್ಲೊಬ್ಬ ಸೂಪರ್ವೈಸರ್ ಇದ್ದಾನೆ, ನನ್ನ ಮನೆಗೆ ಲಾರಿ ಬಂದಿಲ್ಲ ಅಂದರೆ ಅಥವಾ ಗಾಡಿ ಬಂದಿಲ್ಲ, ಕಸದವ್ರು ಎತ್ಕೊಂಡು ಪೌರ ಕಾರ್ಮಿಕರು ಬಂದಿಲ್ಲ, ನಾವು ಇಂಥವ್ರು ಕಂಪ್ಲೇಂಟ್ ಮಾಡ್ಬೋದಂತೆ, ಅಥವಾ ರಸ್ತೆಯಲ್ಲಿ ಬಿದ್ದಿದ್ರೆ ಇಂಥವ್ರು ಗಮನಕ್ಕೆ ತರಬಹುದಂತೆ, ಯಾರಿಗೂ ಗೊತ್ತಿಲ್ಲ. ಮತ್ತೆ ಕಸದ ಲಾರಿ ಧ್ವನಿವರ್ಧಕ ಹಾಕೊಂಡ್ ಪ್ರತಿ ಬರ್ಬೇಕು. ಬಾರಿ ಈ ಬ್ಲಾಕ್ ಸ್ಪಾಟ್ಗಳಾದಾಗ ಅಲ್ಲೊಂದು ಬಂದು ಬ್ಯಾನರ್ ಹಾಕಿ ಹೋಗ್ತಾರೆ, ಅದು ಕಾಮನ್. ಎಷ್ಟು ಜನ ದಂಡ, ಅದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ, ಯಾರು ಬಂದು ಮಾಡ್ತಾರೆ, ಯಾರು ದಂಡ ಹಾಕ್ತಾರೆ, ಮಾಹಿತಿ ಗೊತ್ತಿಲ್ಲ. ಬಟ್ ಅದ್ರ ಮಾರ್ಷಲ್ಗಳು ಮಾಡಬೇಕಿದೆ, ಮಾಡ್ತಿಲ್ವಲ್ಲ. ಬೆಂಗಳೂರಲ್ಲಿ ಪ್ರಶ್ನೆ ಇರೋದು, ಅನೇಕ ಜನ ವಾದ ಮಾಡೋದು ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿ ನೈಟ್ ಶಿಫ್ಟ್ ಕೆಲಸಕ್ಕೆ ಹೋಗಿರ್ತಾನೆ, ಆ ವ್ಯಕ್ತಿ ಬೆಳಗ್ಗೆ ಮಲಗಿರ್ತಾನೆ, ಬೆಳಗ್ಗೆ ಕಸದ ವಾಹನಗಳು ಬಂದಾಗ ಕಸ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಪರಿಣಾಮವಾಗಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ಊಟ ಆದ್ಮೇಲೆ ವಾಕಿಂಗ್ ಹೋದಾಗ್ನೋ ಹೊರಗಡೆ ಹೋದಾಗ ಏನ್ ಮಾಡ್ಬಿಡ್ತಾನೆ, ಈ ತರನಾದಂತ ಬ್ಲಾಕ್ ಸ್ಪಾಟ್ ಗಳಲ್ಲಿ ಕಸವನ್ನು ಎಸೆದು ಬಂದ್ಬಿಡ್ತಾರೆ. ಈ ವಿಚಾರದ ಪರಿಹಾರ ಏನು ಇಲ್ಲ, ಈ ವಿಚಾರದಲ್ಲಿ ನಾನು ಅಧಿಕಾರಿನ ಭೇಟಿ ವಿಚಾರಿಸಿದೆ, ಏನಕ್ಕೆ ಕಸದ ಸಮಸ್ಯೆ. ಮೊನ್ನೆ ಲೋಕಾಯುಕ್ತ ಬುಲಾವ್ ಕೊಟ್ಟಿತ್ತು ಇವ್ರಿಗೆ, ಕಸದ ಸಮಸ್ಯೆ ಸುಮೋಟೋ ಕೇಸ್ ದಾಖಲಿಸ್ಕೊಂಡು ಬುಲಾವ್ ಕೊಟ್ಟಿದೆ. ಒಂದು ವೇಳೆ ಲೋಕಾಯುಕ್ತ ಏನಾದ್ರು ಬಿಗ್ಗಿಯಾಗಿ ಕುತ್ತಿಗೆ ಹಿಡಿದ್ರೆ ಇವ್ರನ್ನ 100% ಎಲ್ಲರೂ ಮನೆಗೆ ಹೋಗ್ತಾರೆ. ಅದು ಬೇರೆ ತರ ಇದೆ. ಅಧಿಕಾರಿಗಳು ಎಲ್ಲರೂ CO ರಮಾಮಣಿ ವೇಸ್ಟ್, ಅದು ರಮಾಮಣಿ ಅನ್ನೋ ಕ್ಯಾಂಡಿಡೇಟ್ ವೇಸ್ಟ್ ಅಲ್ಲಿ. BSW ಅದು ಯಾಕೆ ತಂದು ಕೂರ್ಸ್ಕೊಂಡವ್ರು ಆಯಮ್ಮನ ನಮ್ಗಂತೂ ಗೊತ್ತಿಲ್ಲ. ಇನ್ನು CO ಕರಿಗೌಡ ಯಲಹಂಕದಲ್ಲಿ ಕಮಿಷನರ್ ಆಗಿದ್ರು, ತಗೊಂಡು BSW ಕೂರ್ಸ್ಕೊಂಡಿದ್ದಾರೆ, ಯಾಕೆಂದ್ರೆ ನಮಗೂ ಗೊತ್ತಿಲ್ಲ. ಅಥವಾ ಇವರಿಗೆ ಪರಿಣಿತರೇ ಬೇಕಾ ಅಂತ ಅಂದ್ರೆ ಎಲ್ಲಾ ವಿಚಾರಗಳು ಗೊತ್ತಿರಬೇಕು, ಯಾವ ಆಯಾಮದಲ್ಲಿ ನಾವು ದುಡ್ಡುಗಳನ್ನ ಮಾಡ್ಬೋದು ಅನ್ನೋ ಗೊತ್ತಿರಬೇಕು ಅಂತ ತಂದಿಟ್ಕೊಂಡಿರ್ಬೋದು. ಇಲ್ಲಿ ನಾನು ಅವಾಗಲೇ ಹೇಳಿದೆ, ಕಸದ ಲಾರಿ ಎಷ್ಟೊತ್ತಿಗೆ ಬರ್ತಾರೆ, ಸರಿ ಪೌರ ಕಾರ್ಮಿಕರು ನಮ್ಮ ಮನೆ ರಸ್ತೆಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಆ ಬೀದಿಯವರು ಗೊತ್ತಿರಬೇಕು. ಇದು ಯಾರಿಗೂ ಗೊತ್ತಿಲ್ವೇ? ಕೆಲವು ಟೈಮಲ್ಲಿ 7 ಗಂಟೆಗೆ ಬರ್ತಾರೆ, 7:10 ಬರ್ತಾರೆ, 7:15 ಬರ್ತಾರೆ. ಅಟ್ಲೀಸ್ಟ್ ನನಗೆ ಗೊತ್ತಿದ್ರೆ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀನಿ ನಾನು. ನೈಟ್ ಶಿಫ್ಟ್ ಆದ್ರೆ ಡೇ ಶಿಫ್ಟ್ ಆದ್ರೆ ನನ್ನ ಕರ್ತವ್ಯ ಏನು? ಬೆಳಗ್ಗೆ ಕಸ ಕೊಡಬೇಕು, ಕಸ ಕೆಟ್ಟರೆ ನಾನು ತಾನೇ ವಾಸನೆ ಕೊಡಬೇಕು, ಅದು ಜನಗಳಿಗೂ ಬರಬೇಕು, ಆ ಅವೇರ್ನೆಸ್ ಮೂಡಿಸಬೇಕಾಗಿರೋದು ಇವರೇ ಅಲ್ಲ. ಜನಕ್ಕೂ ಕೂಡ ಅವೇರ್ನೆಸ್ ಬರಬೇಕು. ಜನಗಳು ದಡ್ರು, ಹೌದು ಕರೆಕ್ಟ್. ಈ ಕಾನೂನುಗಳು ಏನೇನಿದೆ ಅಂತ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಕಾನೂನು ತಿಳ್ಕೊಂಡಿರೋರು, ಕಾನೂನು ಮಾಡಿದವರು ಯಾರಿದ್ದಾರೆ, ಅವ್ರಗಳ ಕೆಲಸ ಏನು ಅನ್ನೋದನ್ನೇ ಅವ್ರು ಮಾಡ್ತಿಲ್ವಲ್ಲ. ಹಾಗಾಗಿ ಈ ಒಂದು ರೂಲ್ಸ್ ಗಳು ಬ್ರೇಕ್ ಆಗಿ ನೋಡಿ, ಆಟೋಗಳು ನೀವು ತೋರಿಸ್ತಿರಲ್ಲ ನೋಡಿ, ಆಟೋ ಗ್ಲಾಸ್ ಇದೆಯಲ್ಲ, ಹೆಡ್ಲೈಟ್ ಇದೆಯಾ ಗಾಡಿಗೆ, ಟಾಪೇ ಇಲ್ಲ, ಟಾರ್ಪಲ್ ಕಟ್ಕ ಓಡಾಡ್ತಿದ್ದಾರೆ. ಅಂದ್ರೆ ಅವ್ರ ಸುರಕ್ಷತೆನೂ ಬೇಕಲ್ವಾ? ಯಾರೋ ಒಬ್ಬ ಈತನ ಹೋಗಿ ಇನ್ನೊಬ್ರು ಗುದ್ನೋ, ಅಥವಾ ಇನ್ನೊಬ್ಬನೇ ಬಂದು ಈತನು ಗುದ್ನೋ, ಕ್ಲೈಮ್ ಎಲ್ಲ ಆಗುತ್ತೆ ಅವಾಗ, ಇನ್ಸೂರೆನ್ಸ್ ಅವಾಗ ಓಡ್ ಬರುತ್ತೆ BSW, ನಾನು 50,000 ತಲೆಗೆ ಇಷ್ಟು ಪರಿಹಾರ ಕೊಡ್ತೀನಿ ಅಂತ. ಅದು ಯಾರು ದುಡ್ಡು? ಅದು ನಮ್ ದುಡ್ಡು ಅಲ್ವಾ? ಅದ್ರ ಬದಲು ಈ ಆಟೋಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ, ಸುಸ್ಥಿತಿಲಿರುವಂತ ಆಟೋಗಳನ್ನ ಇವರು ತಗೊಂಡ್ರೆ ಅವಾಗ ಈ ಅಪಘಾತಗಳು ತಪ್ಪುತ್ತಾ, ಪರಿಹಾರ ಕೊಡುವಂತ ದುಡ್ಡು ಉಳಿಯುತ್ತಾ? ಇದನ್ನೆಲ್ಲ ಯೋಚನೆ ಮಾಡಿದ್ರಂತ ದಡ್ಡ ಅಧಿಕಾರಿಗಳನ್ನ BSW ಕೂರಿಸ್ಕೊಂಡಿದ್ದಾರೆ. BBMP ಬಲ್ತು ಪರಿಣಿತ ಭ್ರಷ್ಟಾಚಾರಿಗಳನ್ನೇ BSW ಸಾಕ್ತಾ ಇದೆ. ನೀವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀರಾ, ಆಟೋಗಳೆಲ್ಲ ತಾವ್ ಎಲ್ಲಿ ಕ್ಯಾಪ್ಚರ್ ಮಾಡಿದಿರಿ? ರಸ್ತೆಯಲ್ಲಿ ನಿಂತವೆ, ಬರೀ ಆನ್ ಡ್ಯೂಟಿಯಲ್ಲ, ಡೇ ಅಂಡ್ ನೈಟ್ ಅದೇ ಶೆಡ್ಗಳೇ ಇಲ್ಲ ಎಷ್ಟೋ ಕಡೆ. ಎಲ್ಲಿ ಜಾಗ ಇರುತ್ತೋ ಅಲ್ಲಿ, ಎಲ್ಲಿ ಜಾಗ ಇದ್ರೆ ಅಲ್ಲಿ ನಿಲ್ಸ್ಬಿಟ್ಟು ಹೋದ್ರೆ. ಕಾನೂನು ಏನಿದೆ ಅಂದ್ರೆ MOU ಅಲ್ಲಿ ಯಾರ್ದೆಲ್ಲ ಆಟೋ ಟಿಪ್ಪರ್ಗಳಿರ್ತವೆ, ಲಾರಿಗಳಿರ್ತವೆ, ಅವ್ರದೇ ಓನ್ ಪ್ಲೇಸ್ ಅಲ್ಲಿ ನಿಲ್ಸ್ಕೋಬೇಕಂತಿದೆ. ಓಕೆ, ಇಲ್ಲಿ ಇವ್ರೇನ್ ಮಾಡ್ತಾವ್ರಂದ್ರೆ BBMP ಜಾಗಗಳನ್ನ ಅಕ್ವೈರ್ ಮಾಡ್ಕೊಂಡು ಅಲ್ಲಿ ಮತ್ತೆ ಫ್ಲೇವರ್ಗಳು ಬರುತ್ತಲ್ಲ, ಗುತ್ತಿಗೆದಾರ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಇದು? ಹೌದು, ಗುತ್ತಿಗೆದಾರರು ಏನ್ ಮಾಡ್ತಾರೆ, ಫ್ಲೇವರ್ಗಳ ಕೆಳಗಡೆ ಸ್ಥಳ ಇರತ್ತಲ್ಲ, ಅದನ್ನ ಅಕ್ವೈರ್ ಮಾಡ್ಕೊಂಡು ಅದನ್ನ ಶೆಡ್ಗಳು ಮಾಡ್ಕೊಳ್ಳೋದು, BBMP ಜಾಗಗಳನ್ನ ಅಕ್ವೈರ್ ಮಾಡ್ಕೊಳ್ಳೋದು, ಅಲ್ಲಿ ಗಾಡಿಗಳು ನಿಲ್ಸೋದು. ಇವ್ರ ಸ್ವಂತ ಜಾಗ ಇಲ್ಲ ಅಂತ ಹೇಳಿದ್ರೆ ಗುತ್ತಿಗೆ ಪಡ್ಕೊಳ್ಳಕ್ ಅವಕಾಶನೇ ಇಲ್ಲ. ಗಾಡಿ ನಿಲ್ಸ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಇವರು ಗುತ್ತಿಗೆ ಪಡ್ಕೊಳ್ಳೋಕೆ ಅಧಿಕಾರನೇ ಇಲ್ಲ. ಆದ್ರೂ ಇವ್ರು ಗುತ್ತಿಗೆ ಕೊಟ್ಟಿದ್ದಾರೆ. ಇವರು ಜಾಗ ಇಲ್ಲದೆ ಇದ್ರು ಕೂಡ ಅದರಲ್ಲೂ ಏನು ಅಧಿಕಾರಿಗಳು, ನಿಜವಾಗ್ಲೂ ಹೇಳ್ತೀನಿ ಸರ್, ಇವ್ರು ಹೇಳ್ದಾಗೆ ಆಗ್ಲೇ ಆಟೋ ಟಿಪ್ಪರ್ಗಳಿಗೆ FC ಇರಬೇಕು, ಇನ್ಸೂರೆನ್ಸ್ ಇರಬೇಕು, ಇವು ಯಾವ ಕಟ್ಟಿರೋದಿಲ್ಲ. ಆದ್ರೂ ಆಟೋ ಮತ್ತೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಸರ್, ಒಂದು ಗಾಡಿ ಇದೆಯಲ್ಲ, 3 ತಿಂಗಳಿಗೆ ಒಂದ್ಸಲಿನೋ ವರ್ಷಕ್ಕೊಂದ್ಸಲಿ FC ಆಗ್ಬೇಕು ಈ ಗಾಡಿಗಳು, ಎಲ್ಲೋ ಬೋರ್ಡ್ ಗಾಡಿಗಳು. ಒಂದು ಗಾಡಿನೂ ಜಾಗದಿಂದ ಕದ್ಲಲ್ಲ, ಆದ್ರೂ FC ಆಗಿರುತ್ತೆ. ಡಾಕ್ಯುಮೆಂಟ್ ಕೇಳಿ. ಇನ್ನೊಂದು ಗೊತ್ತಾ ಸರ್, ಆ ವಿಪರ್ಯಾಸ, ಈಗ ಈ ವಾರ್ಡಲ್ಲಿ ಕೆಲಸ ಮಾಡ್ತಾ ಇರೋ ಸೇಮ್ ಗಾಡಿ ನಂಬರ್ ಇನ್ನೊಂದ್ ಕಡೆ ಕೆಲಸ ಮಾಡ್ತಾ ಇರುತ್ತೆ, ಅದಕ್ಕೆ ಬಿಲ್ ಮಾಡ್ತಾರೆ ನಮ್ಮ ಅಧಿಕಾರಿಗಳು. ನನಗೆ ಅದನ್ನೆಲ್ಲ ನೋಡಿದಾಗ ಇದಕ್ಕಿಂತ ಇನ್ನೆಷ್ಟಪ್ಪ ಭ್ರಷ್ಟಾಚಾರ ಮಾಡ್ತಾರೆ. ನಾನು ಈ ಹಿಂದೆ ಸ್ವಲ್ಪ BJP ಸರ್ಕಾರ ಇದ್ದಾಗ ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ಇವ್ರೇನಪ್ಪ ಡೆವಲಪ್ಮೆಂಟೇ ಮಾಡಲ್ಲ ಅಂತೇಳಿ ತುಂಬ ರೋಸಾಗ್ಬಿಟ್ಟಿದ್ರು ಜನ. ಯಾವುದೂ ಕೆಲಸ ಮಾಡಲಿಲ್ಲ, ತಟಸ್ಥವಾಗಿದ್ರು, ಉಳ್ಳವ್ರ ಪರವಾಗಿ ಕೆಲಸ ಮಾಡ್ತಾ ಇತ್ತು BJP. ಕನಿಷ್ಠ ಪಕ್ಷ ಕಾಂಗ್ರೆಸ್ ಸರ್ಕಾರ ಆದರೂ ಬಂತಲ್ಲ, ಒಂದಷ್ಟು ಜನರಿಗೆ ಒಳ್ಳೇದು ಮಾಡ್ಬೇಕೇನೋ ಅಂದ್ಕೊಂಡ್ರೆ
ಇವರು ಕೆಲಸ ಮಾಡೋದು ನಿಲ್ಸಿಲ್ಲ, ಭ್ರಷ್ಟಾಚಾರನ ಪ್ರಾರಂಭ ಮಾಡಿದ್ರು. ಓಕೆ, ಭ್ರಷ್ಟಾಚಾರದಲ್ಲಿ ಇವತ್ತು ನಂಬರ್ ಒನ್. ಜೊತೆಗೆ ಕೆಲವೊಂದಿಷ್ಟು ಜನ ಕಾರ್ಮಿಕರು ಕೆಲಸ ಬಿಟ್ಟು ಊರಿಗೆ ಹೋಗಿದ್ದಾರೆ ಅನ್ನೋದು ಹೌದು ಸರ್, ಹೌದು ಸರ್. ಯಾಕಂದ್ರೆ ಈಗ ಸೆಗ್ರಿಗೇಷನ್ ಮಾಡುವಂತ ಸಮಯದಲ್ಲಿ ಬೆಳಿಗ್ಗೆ ಈಗ 5:30 ಮನೆಗೆ ಬರ್ತಾರೆ, ಸಾಯಂಕಾಲ 4 ಗಂಟೆ 5 ಗಂಟೆಗೆ ಹೋಗ್ತಾರೆ ಮನೆಗಳಿಗೆ. ಮತ್ತೆ ಅನ್ಲೋಡ್ಗೆ ಹೋದ್ರೆ ಅಂತೂ ನೈಟ್ 12 ಗಂಟೆ 1 ಗಂಟೆಗೆ ಬರ್ತಾರೆ ಮನೆಗಳಿಗೆ. ಈ ರೀತಿ ಒಬ್ಬ ಮನುಷ್ಯನಿಗೆ ಸರಾಸರಿ ಕನಿಷ್ಠ ಏನು ಕೆಲಸ ಮಾಡೋ ಒಂದು ಕಾಲಮಿತಿ ಏನು 8 ಗಂಟೆಗಳ ಕಾಲ. ಅದನ್ನು ಮೀರಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಪ್ರತಿದಿನನೂ ಅವನ ಮನುಷ್ಯನ ಇಲ್ಲಾಂದ್ರೆ ಮಿಷಿನ. ಓಕೆ, ಅದನ್ನು ತಡ್ಕೊಳಕ್ಕಾಗದೆ, ಅದನ್ನು ಹೇಳ್ಕೊಳಕ್ಕಾಗದೆ ಆತ ಇನ್ನು ಈ ಕೆಲಸದ ಬದಲು ಬೇರೆ ಎಲ್ಲರೂ ಕೆಲಸ ಮಾಡ್ಕೊಂಡಿದ್ದು ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟೋಗಿರೋರೇ ಜಾಸ್ತಿ ಜನ ಸರ್. ಅಂದರೆ ಯಾವ ರೀತಿ ಶೋಷಣೆ ದೌರ್ಜನ್ಯ ನಡೀತಾ ಇದೆ, ಇವ್ರ ಮೇಲೆ ಗುತ್ತಿಗೆದಾರರು ದೌರ್ಜನ್ಯ ನಡೆಸ್ತಾರೆ, ಅಧಿಕಾರಿಗಳು ದೌರ್ಜನ್ಯ ನಡೆಸ್ತಾರೆ, ಮಾರ್ಷಲ್ಗಳು ದೌರ್ಜನ್ಯ ನಡೆಸ್ತಾರೆ ಎಲ್ಲ. ಅದ್ರ ಜೊತೆಗೆ AGMಗಳದ್ದು ಒಂದು ಸಪ್ರೇಟ್ ಚಾಪ್ಟರ್ ಇದೆ ಸರ್. ಈಗ ಇವರೆಲ್ಲ AGMಗಳೆಲ್ಲ ಒಂದು 19 ಜನ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೋಸ್ಕರನೇ ಕಂಪ್ನಿನ ಸಪ್ರೇಟ್ ಮಾಡಿದ್ದು. BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿತ್ತಲ್ವಾ, ಅದನ್ನ ಈ 19 ಜನರ AWಗಳಿಗೋಸ್ಕರ ಸಪ್ರೇಟ್ ಮಾಡಿದ್ದು BBMP ಇಂದ. ಎಲ್ಲರೂ ಏನ್ ಅನ್ಕೊಂತಾರೆ ಬೆಂಗಳೂರು ಅಭಿವೃದ್ಧಿ ಪಡಿಸೋದಕ್ಕೆ ಅಂತ. ಈಗ BBMP ಇದ್ದಾಗ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ಲ, GB ಆದ್ಮೇಲೆ ಅಭಿವೃದ್ಧಿ ಆಗುತ್ತೆ, ಹೀಗಾಗಿ ನಾವು ಪಾಲಿಕೆಗಳನ್ನು ಮಾಡಿದ್ದೇವೆ, ವಾರ್ಡ್ಗಳನ್ನು ಮಾಡಿದ್ದೇವೆ. ಈಗ ಘನತ್ಯಾಜ್ಯ ವಿಭಾಗನ ಸಪ್ರೇಟ್ BSW ಮೇಲೆ ಏನಂತ ಮಾಡಿದ್ದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೈಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತ. ಈಗ 5 ಪಾಲಿಕೆಗಳಾಗಿ ವಿಂಗಡಣೆ ಮಾಡಿ ಆಯ್ತಲ್ವಾ? ಹೌದು. ಈಗ ಕೆಲಸ ಈಸಿ ಇದೆ ಅಲ್ವಾ? ಈಗ 5 ಪಾಲಿಕೆಗಳಿಗೂ ಜವಾಬ್ದಾರಿ ಕೊಡ್ಬೋದಲ್ಲ, ಗ್ಯಾರ್ಬೇಜ್ದು ಕಂಪ್ನಿನ ಮುಚ್ಚಾಕ್ಬೋದಲ್ಲ. ಯಾಕೆ ಮುಚ್ಚಾಕ್ತಾ ಇಲ್ಲ? ಓಕೆ, ಈ 19 ಜನ AWಗಳಿಗೋಸ್ಕರ. ಈ 19 ಜನನು ಡೆಪ್ಯುಟೇಷನ್ ಮೇಲೆ ಬಂದಿರೋಂಥವ್ರು. ಮಿನಿಮಮ್ ನಿಮ್ಗೂ ಗೊತ್ತಿದೆ, ಕ್ಲಾಸ್ 1 ಕ್ಲಾಸ್ 2 ಅಧಿಕಾರಿಗಳೆಲ್ಲ ಮಿನಿಮಮ್ ಅಂದ್ರೆ 2 ರಿಂದ 3 ವರ್ಷ ಮಾತ್ರ ಡೆಪ್ಯುಟೇಷನ್ ಮೇಲೆ ಬಂದು ಕಾರ್ಯನಿರ್ವಹಿಸಬಹುದು. ಇವ್ರೇನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು 7 ರಿಂದ 15 ವರ್ಷ 19 ವರ್ಷದವರೆಗೂ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಗ್ಯಾರ್ಬೇಜ್ ಅಲ್ಲೇ ಇವರು. ರೋಲ್ ಕಾಲ್ ಇದೆ ಸರ್, ಅರ್ಥ ಇದೆ. ಇದನ್ನ ಸರಿಪಡಿಸೋದಕ್ಕೆ ನಾವು ಸುಮಾರು ಸತಿ ಲೆಟರ್ಗಳನ್ನ ಕೊಟ್ರಿ. ಈಗ ಅದ್ರ ಒಂದು ಪ್ರಭಾವನೆ ಸರ್ಕಾರದಿಂದ ಒಂದು ಆದೇಶ ಆಯ್ತು, 24 ಜನರು ಡೆಪ್ಯುಟೇಷನ್ ಮೇಲೆ ಇರೋಂತ ಪರಿಸರ ಅಧಿಕಾರಿಗಳನ್ನ ಮಾತೃ ಇಲಾಖೆಗೆ ಬನ್ನಿ ಅಂತೇಳಿ. ಆ ಆದೇಶನ ಕ್ಲೋಸ್ ಮಾಡೋದಕ್ಕೆ ಕರೇಗೌಡರಿಗೆ 10 ಲಕ್ಷ ಫಿಕ್ಸ್ ಮಾಡಿದಾರಂತೆ ಸರ್. ಇದನ್ನ ಆರೋಪ ಅಲ್ಲ, ಫಿಕ್ಸ್ ಮಾಡಿ ಇವತ್ತು ನೋಡಿ 10 ದಿನದೊಳಗಡೆ ಇವ್ರು ಖಾಲಿ ಮಾಡಬೇಕು. ಇದಕ್ಕೆ ಬದಲಿಯಾಗಿ ಯಾರನ್ನೂ ಅಧಿಕಾರಿಗಳ ನೇಮಕ ಮಾಡಿಲ್ಲ ಸರ್. ಈಗ ಓಬಳೇಶ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ, ಏನಾಗಬೇಕು ಕಾರ್ಮಿಕರಿಗೆ? ನಿಮ್ಮ ಕಾರ್ಮಿಕರ ಹಿತದೃಷ್ಟಿ ಮುಖ್ಯ. ಬೆಂಗಳೂರಿನ ಕಸ ವಿಲೇವಾರಿ ಆಗೋದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಆರೋಗ್ಯ ಆಗಿರ್ಬೋದು, ಅವರ ವೇತನ ಆಗಿರ್ಬೋದು, ಅವರ ಭತ್ಯೆ ಆಗಿರ್ಬೋದು, ಅವರ ಕೆಲಸದ ಕಾಯಮಾತಿ ಆಗಿರ್ಬೋದು, ಎಲ್ಲವೂ ಕೂಡ ಮುಖ್ಯ. ವಾಟ್ ನೆಕ್ಸ್ಟ್? ಹೋರಾಟಗಳಾಯಿತು, ಮುಂದೇನು ಸರ್? ತೀರ್ಮಾನ ತಗೋಬೇಕಾಗಿರೋದು ಸರ್ಕಾರ. ಓಕೆ, BSWML ಕೂಡ ಅಲ್ಲ. ಈ ಕಾರ್ಮಿಕರು ಯಾರು ಡ್ರೈವರು ಲೋಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಲ್ಪರ್ ಆಗಿ, ಅವ್ರಗಳಿಗೆ ಡೈರೆಕ್ಟ್ ಸ್ಯಾಲ್ರಿ, ನೇರ ವೇತನ ಅಂತ ಡೈರೆಕ್ಟ್ ಆಗಿ BSWML ಆದ್ರೂ ಕೊಡ್ಲಿ, ಸರ್ಕಾರ ಆದ್ರೂ ಕೊಡ್ಲಿ, ಇಲ್ಲ BBMP ಆದ್ರೂ ಕೊಡ್ಲಿ, ನೇರ ವೇತನ ಅಂತ ಕೊಟ್ರೆ ಗುತ್ತಿಗೆದಾರ ಅಲ್ಲದೆ ಇದೆಲ್ಲ ಈ ಸಮಸ್ಯೆಗಳಿಗೆಲ್ಲ ಒಂದು ಇದಿಷ್ಟೇ ಆಡಬಹುದು. ಕಾರ್ಮಿಕರಿಗೆ ಕೆಲಸದ ಭದ್ರತೆ ಕೊಟ್ರೆ ಸರ್ ಎಲ್ಲ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಕಾರ್ಮಿಕರು ತುಂಬಾ ಕಷ್ಟದಿಂದ ಬಂದಿರೋರು, ಅವ್ರ ಕಷ್ಟನ ಎನ್ಕ್ಯಾಶ್ ಮಾಡ್ಕೊಂತಾರದ್ ಬಂದ್ಬಿಟ್ಟು ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು. ಇದರಿಂದ ಬಿಡುಗಡೆಗೊಳಿಸಬೇಕು ಸರ್ ಗುತ್ತಿಗೆ ಪದ್ಧತಿ. ಕೊನೆಯದಾಗಿ ಬೆಂಗಳೂರಿನ ಈ ಸಮಸ್ಯೆ ಬಗೆಹರಿಬೇಕು. ಅದು ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಅಧಿಕಾರಿಗಳ ಪಾತ್ರ ಆಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಅಲ್ಟಿಮೇಟ್ ಸಾರ್ವಜನಿಕರೇ ಕೊನೆಯದಾಗಿ ಬರೋ. ಖಂಡಿತ ಈ ಸಮಸ್ಯೆ ಗುತ್ತಿಗೆದಾರ ನಡುವೆ ಆಗ್ತಿದೆಯೋ, ಅಧಿಕಾರಿಗಳ ನಡುವೆ ಆಗ್ತಿದೆಯೋ, ಬೇರೆಯವ್ರ ನಡುವೆ ಆಗ್ತಿದೆ ಅಂತಲ್ಲ, ಬಟ್ ಸಮಸ್ಯೆನ ಅನುಭವಿಸ್ತಾ ಇರೋದು ಸಾರ್ವಜನಿಕರು. ಬೆಂಗಳೂರಿನ ಕಸದ ಸಮಸ್ಯೆಗೆ ಪರಿಹಾರ ಇಷ್ಟೇ ಸರ್. BSWM ಇಂದನಾರಾಗಲಿ ಅಥವಾ BBMP ಇಂದನಾರಾಗಲಿ GPS ಟ್ರ್ಯಾಕಿಂಗ್ ನಡಿಬೇಕು. ಕಂಟ್ರೋಲ್ ರೂಮ್ ಇಂದ, ಇವರಿಂದಲ್ಲ, ಗುತ್ತಿಗೆದಾರರಿಂದಲ್ಲ, BSWM ಕಂಪನಿಯಿಂದ ನೇರವಾಗಿ GPS ಟ್ರ್ಯಾಕಿಂಗ್ ಆಗಬೇಕು. ಯಾವ ಗಾಡಿ ಎಷ್ಟೊತ್ತಿಗೆ ಹೋಯ್ತು, ಎಷ್ಟೊತ್ತಿಗೆ ಬರ್ತಿದೆ, ಎಲ್ಲಿದೆ ಗಾಡಿಯನ್ನು ಟ್ರ್ಯಾಕಿಂಗ್ ಮಾಡಬೇಕು. ಯಾವ ಗಾಡಿ ಜಾಗದಿಂದ ಕದಲಿಲ್ಲ ಇಮಿಡಿಯೇಟ್ ಅವ್ರಿಗೆ ಆ ದೂರವಾಣಿ ಸಂಖ್ಯೆ ಸಮೇತ ಕಂಟ್ರೋಲ್ ರೂಮಲ್ಲಿ ಇರಬೇಕು. ಅವ್ರಿಗೆ ಫೋನ್ ಮಾಡಬೇಕು. ಒಂದು ವೇಳೆ ಅವರು ಸ್ಪಂದಿಸಿಲ್ಲ ಅಂದರೆ ಅವ್ರ ಮೇಲೆ ಆಕ್ಷನ್ ಆಗೋ ಥರನೂ ಆಗಬೇಕಿದೆ ಯಾರು ಗುತ್ತಿಗೆದಾರರ ಮೇಲೆ. ಮತ್ತೆ ಮನೆ ಇವರೇನು ಅವೇರ್ನೆಸ್ ಕೊಡಬೇಕಿದೆ, ಹಸಿ ಕಸ ಒಣಕಸ ವಿಂಗಡಿಸೋದಕ್ಕೆ. ಅದನ್ನ ಕಟ್ಟುನಿಟ್ಟಾಗಿ ಇವರು ಈ ಕೂಡಲೇ ಅದನ್ನ ಮಾಡಬೇಕು, ಜನಗಳಿಗೆ ಅರಿವು ಮೂಡಿಸಬೇಕು. ಜೊತೆಗೆ ಒಂದು ಟೈಮ್ ಅನ್ನ ನಿಗದಿ ಮಾಡಿ, ನಿಯಮ ಇದೆ ಅಲ್ವಾ, 100 kg ಕಸವನ್ನು ಉತ್ಪಾದನೆ ಮಾಡುವಂತಹ ಘಟಕಗಳು ಅವರೇ ಸಂಸ್ಕರಣೆ ಮಾಡಬೇಕು ಅನ್ನೋದು ನಿಯಮ ಕೂಡ ಇದೆ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ನಾನು ಬರ್ಬೇಕಾದ್ರೂ ನೋಡ್ಕೊಂಡು ಬಂದೆ, ರೆಸಿಡೆನ್ಸಿ ರೋಡ್ ಅಲ್ಲಿ ಬಾರ್ ಮುಂದೆನೆ ಇಲ್ಲೊಂದು 25-30 ಕವರ್ಗಳು ಚೀಲ ಕಟ್ಟಿ ಇಟ್ಟಿದ್ದಾರೆ ಅಲ್ಲಿ. ಅದೊಂದು ರೆಸಿಡೆನ್ಸಿ ಏರಿಯಾದಲ್ಲಿ. ಇಲ್ಲಿ MG ರೋಡ್ ಅಂದ್ರೆ ತುಂಬಾ ಫೇಮಸ್ ಇದೆ, ರೆಸಿಡೆನ್ಸಿ ರೋಡ್ ಅಲ್ಲಿ ಇದೆ. ಆಮೇಲೆ ಬರ್ಬೇಕಾದ್ರೆ ಕತ್ರಗುಪ್ಪೆ ರೋಡ್ ಅಲ್ಲಿ ನೋಡ್ಕೊಂಡ್ ಬಂದೆ. ಈಗ ನಾನು ಬರ್ಬೇಕಾದ್ರೆ ಸಣ್ಣ ಪುಟ್ಟ ಅಂಗಡಿಗಳು ಬಾರ್ಗಳಿಂದ ಕಸವನ್ನ ಇದೇ
ಆಟೋಗಳಿಂದ ಕಲೆಕ್ಷನ್ ಮಾಡ್ತಿದ್ದಾರೆ. ಫಾಲೋ ಆಗ್ತಿಲ್ಲ ಅಂತ ಇವರು ಕಲೆಕ್ಷನ್ ಮಾಡಕ್ಕೆ ಬರಲ್ಲ ವಾಣಿಜ್ಯ ಕಸವನ್ನ. ಇವ್ರು ಕೇವಲ ಇರೋದು ಮನೆ ಕಸ ಕಲೆಕ್ಟ್ ಮಾಡಿ ಅಂತ. ಇವರು ಬೆಳಿಗ್ಗೆ ಮನೆ ಕಸ ಕಲೆಕ್ಟ್ ಮಾಡೋದು, ಮಧ್ಯಾಹ್ನ ಮೇಲೆ ಈ ವಾಣಿಜ್ಯ ಮಳಿಗೆಯಿಂದ ತರೋದು. ಮನೆಯಿಂದ 50 ರೂಪಾಯಿ 20 ರೂಪಾಯಿ 30 ರೂಪಾಯಿ ಕೊಡ್ತಾರೆ. ಇದು ಬೇಕಾಗಿಲ್ಲ ಅವ್ರಿಗೆ. ಈಗ ಕಮರ್ಷಿಯಲ್ ವೇಸ್ಟ್ ಅನ್ನ ಎತ್ಕೊ ಬಂದ್ರೆ ಒಂದು ಅಂಗಡಿಯಿಂದ 500ರಿಂದ 1000 2000 5000 ರೂಪಾಯಿವರೆಗೂ ಕಲೆಕ್ಷನ್ ಇದೆ ಅವ್ರಿಗೆ ತಿಂಗಳಿಗೆ. ಸೊ ಹಂಗಾಗಿ ಇವರೇ ಕಲ್ಲಿಗೆ ಹೋಗ್ತಾರೆ. ಸೊ ಇದನ್ನ ನಿಲ್ಲಬೇಕು ಅಂದ್ರೆ ರೂಟ್ ಮ್ಯಾಪ್ ಕರೆಕ್ಟ್ ಆಗಿರಬೇಕು, GPS ಟ್ರ್ಯಾಕಿಂಗ್ ಆಗಬೇಕು, ಕಂಟ್ರೋಲ್ ರೂಮ್ ಇಂದ ಇರಬೇಕು, ಸಹಾಯವಾಣಿ ಆಪ್ ನ ಬಿಡುಗಡೆ ಮಾಡಬೇಕು, ಪ್ರತಿಯೊಂದು ಬ್ಲಾಕ್ ಸ್ಪಾಟ್ ನ ಕಟ್ಟುನಿಟ್ಟಾಗಿ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡದೇ ಇದ್ರೆ ಮಾರ್ಷಲ್ಗಳ ತಲೆದಂಡ ಆಗಬೇಕು. ಸರ್, ಕೊನೆಯದಾಗಿ ನಮ್ಮ ಕಡೆಯಿಂದ ಬಂದ್ಬಿಟ್ಟು ನಮ್ಮ ಅಧಿಕಾರಿಗಳೆಲ್ಲ ಸಂಬಳ ಅಲ್ಲದೆ ಬಕ್ಷಿಸ್ ತಗೊಂತಾರಲ್ಲ, ಲಂಚ, ಅದನ್ನು ಒಂದನ್ನು ನಿಲ್ಲಿಸಿದ್ರೆ ಎಲ್ಲ ಸರಿ ಆಗುತ್ತೆ. ಎರಡನೇದು ಬಂದ್ಬಿಟ್ಟು AWಗಳು ಏನು ಟ್ರಾನ್ಸ್ಫರ್ ಆಗಿದ್ದಾರೆ ಅವ್ರನ್ನ ಬಿಟ್ಟು ಹೊಸದಾಗಿ BBMP ಇಂದಾನೆ 5 ಪಾಲಿಕೆಗಳಲ್ಲೂ ಅಧಿಕಾರಿಗಳನ್ನ ನೇಮಿಸ್ಬಿಟ್ಟು, ನಮ್ಮ BBMP ಅಧಿಕಾರಿಗಳನ್ನ ನೇಮಿಸ್ಬಿಟ್ಟು ಅವರಿಂದ ಏನಾರ ನಿರ್ವಹಣೆ ಮಾಡಿದ್ರೆ ಎಲ್ಲ ಕಂಟ್ರೋಲ್ಗೆ ಬರುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಬೆಂಗಳೂರಿನ ಕಸದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ತಜ್ಞರು ಒಂದು ಪರಿಹಾರ ಹೇಳ್ತಾರೆ. ವಾರ್ಡ್ಗಳಲ್ಲಿ ಕಸದ ತೊಟ್ಟಿಗಳನ್ನು ನಿರ್ಮಾಣ ಮಾಡಿದರೆ ಒಂದು ದೊಡ್ಡ ಮಟ್ಟದ ಪ್ರತಿಕ್ರಿಯೆ ಸಿಗ್ಬೋದು ಅಂತ. ಇದಕ್ಕೇನಾದರೂ GBA ಮುಂದಾಗುತ್ತಾ? ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.